ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮದಲ್ಲಿ ಪುನಃ ಆವರ್ತಿ ನಿಮ್ಮೊಂದಿಗಿದ್ದುಕೊಂಡು ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರ ಶುಭ ಮುಂಚಾನೆ ವೇಳೆಯಲ್ಲಿ ದೇವರು ನಮ್ಮನೆಯಲ್ಲಿ ಬರ ಮಾಡೋದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸಿದವ. ನಮಗೆ ತಿಳಿದಿದೆ, ಕಳೆದ ಅನೇಕ ದಿವಸಗಳಿಂದ ನಾವು ಏನೆಲ್ಲ ನಮ್ಮ ಜೀವಿತದಲ್ಲಿ ಅನುಭವಿಸ್ತಾ ಇದ್ದೇವೆ ಎಂಬುದಾಗಿ, ಕರ್ತನನ್ನು ಆರಾಧಿಸೋದಕ್ಕೋಸ್ಕರ ಮುಂಚಿನ ಆ ದಿವಸದಲ್ಲಿ ಇದ್ದ ಹಾಗೆ ಈ ದಿವಸದಲ್ಲಿ ಆಗುತ್ತಾ ಇಲ್ಲ ಎಂಬುದಾಗಿ ನಾವು ಪ್ರತಿಯೊಬ್ಬರು ತಿಳಿದುಕೊಂಡಿದ್ದೇವೆ. ಆದಾಗ್ಯೂ ದೇವರ ಕೃಪೆಯಿಂದ ಈ ಮುಂಚಾನೆ ವೇಳೆ ಪುನರಾವರ್ತಿ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೆ ದೇವರು ಒಂದು ವಿಶೇಷವಾದ ಕೃಪೆಯನ್ನು ನಮ್ಮ ಜೀವಿತದಲ್ಲಿ ಕೊಟ್ಟದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಈ ಲಾಕ್ಡೌನಿನ ಆ ದಿವಸದಿಂದ ಹಿಡಿದುಕೊಂಡು ಈ ದಿವಸದವರೆಗೆ ಅದರ ಬಗ್ಗೆ ಯೋಚಿಸುವಾಗ ದೇವರ ವಾಕ್ಯದಲ್ಲಿ ಒಂದು ಸಂಗತಿ, ನನ್ನ ಒಂದು ಘಟನೆ ನನ್ನ ಜೀವಿತದಲ್ಲಿ ನೆನಪಿಗೆ ಬರುತ್ತದೆ ಪ್ರೇರೆ. ನೋವನ ಜೀವಿತ ಕಾಲದಲ್ಲಿ ದೇವರು ಆತನನ್ನು ನೋವನ್ನು ನಿರ್ಮಿಸಿ ಅದರ ಒಳಗೆ ಆತನನ್ನು 40 ದಿವಸ ಹಗಲು ರಾತ್ರಿ ಯಾವ ರೀತಿಯಾಗಿ ಸೇಲ್ ಡೌನ್ ಮಾಡಿ ನಡೆಸಿದೆಂಬುದಾಗಿ ನಾನು ಯೋಚಿಸುವಾಗ ಇವತ್ತಿನ ದಿನಮಾನ ಕಾಲವು ಯಾವುದು ಇಲ್ಲ ಎಂಬುದಾಗಿ ನಾನು ನೆನೆಸುತ್ತೇನೆ. ಯಾಕಂದರೆ ವಿಶೇಷವಾಗಿ ದೇವರೊಂದು ಅದ್ಭುತವಾದ ರೀತಿಯಲ್ಲಿ ಕಳೆದ ದಿವಸದಿಂದ ಇದುವರೆಗೆ ಈ ಮುಂಚಾನೆ ವೇಳೆ ತನಕ ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ಆತನ ಕೃಪೆಯ ಮೂಲಕ ಆತನನ್ನು ನಡೆಸುತ್ತಿರುವುದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಬೃಂದಾವರ್ತಿ ನಾವು ನಿಮ್ಮ ಜೊತೆ ಇದ್ದುಕೊಂಡು ದೇವರನ್ನು ಆರಾಧಿಸೋಕ್ಕೋಸ್ಕರ ಈ ಮುಂಚಾನೆ ವೇಳೆ ದೇವರು ನಮ್ಮನ್ನು ಆತನ ಪ್ರಸನ್ನತೆಗೆ ನಮ್ಮನ್ನು ಬರಮಾಡಿದ್ದಾನೆ. ಇವತ್ತು ನಾವು ಎಲ್ಲಿ ಇದ್ದೇವೆ, ಯಾವ ಸ್ಥಳದಲ್ಲಿ ನಾವು ಇವತ್ತು ದೇವರ ಪ್ರಸನ್ನತೆ ಕೂಡಿ ಬಂದಿದ್ದೇವೆ, ಆ ಸ್ಥಳದಲ್ಲೇ ಎದ್ದುಕೊಂಡು ನಾವು ದೇವರನ್ನು ಮಹಿಮೆಪಡಿಸುವ ಪ್ರೇರೆ. ಯಾಕಂದರೆ ನೋವನನ್ನು 40 ದಿವಸ ಹಗಲು ರಾತ್ರಿ ನೋವೆಯಲ್ಲಿ ಸೇಲ್ ಡೌನ್ ಮಾಡಿ ನಡೆಸಿದ ದೇವರ ಪ್ರಸನ್ನತೆ ಯಾವ ರೀತಿಯಾಗಿ ಅವರ ಮಧ್ಯದಲ್ಲಿ ಇದ್ದುಕೊಂಡು ನಡೆಸಿದಾಗ ನಾವು ಇವತ್ತು ನೋಡೋದಾದರೆ ಅದೇ ಒಂದು ಅನುಭವದಲ್ಲಿ ಮುಂಚಾನೆ ವೇಳೆ ದೇವರನ್ನು ಆರಾಧಿಸೋಕ್ಕೋಸ್ಕರ ನಾವು ಇದ್ದ ಸ್ಥಳದಲ್ಲಿ ದೇವರ ಮಹಿಮೆ, ದೇವರ ಪ್ರಸನ್ನತೆ ನಮ್ಮ ಸಂಗಡ ಎದ್ದುಕೊಂಡು ಈ ಮುಂಚಾನೆ ವೇಳೆಯಲ್ಲಿ ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರ ನಮ್ಮನ್ನು ಬಹಳವಾಗಿ ಆತನ ಒಂದು ಬಲದಲ್ಲಿ, ಆತನ ಅಭಿಷೇಕದಲ್ಲಿ ಆತ ನಮ್ಮೊಂದಿಗೆ ಇದ್ದುಕೊಂಡು ನಮ್ಮನ್ನು ನಡೆಸೋದಕ್ಕೋಸ್ಕರ ಬಯಸ್ತದಾನೆ. ನಮ್ಮ ಸಿದ್ಧತೆ, ನಮ್ಮ ಮನಸ್ಸು, ನಮ್ಮ ಶರೀರ, ಆತ್ಮ ಪರಿಪೂರ್ಣವಾಗಿ ನಾವು ಒಂದಾಗಿದ್ದುಕೊಂಡು ಕುಟುಂಬವಾಗಿರ್ಬೋದು, ಸಭೆಗಳಾಗಿರ್ಬೋದು, ಅಕ್ಕಪಕ್ಕದ ಜನರು ನಾವು ಆಗಿರ್ಬೋದು, ಎಲ್ಲಿ ನಾವು ಸೇರಿ ಬಂದಿವೆ ಆ ಸ್ಥಳದಲ್ಲಿ ಎದ್ದುಕೊಂಡು ದೇವರನ್ನು ಆರಾಧಿಸೋಕ್ಕೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸುವ. ದೇವರ ಪ್ರಸನ್ನತೆ ಈಗಲೇ ವಾಗ್ದಾನ ಮಾಡಿದ ಪ್ರಕಾರ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಸೇರಿ ಬರ್ತಿರೋ ಅವರ ನಡುವೆ ನಾನು ಇದ್ದೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ ಪ್ರೇರೆ. ಆ ವಾಗ್ದಾನಕ್ಕನುಸಾರವಾಗಿ ನಮ್ಮ ನೆನಪಿಗೆ ಅದನ್ನು ತೆಗೆದುಕೊಂಡು ಎದ್ದ ಸ್ಥಳದಲ್ಲಿ ದೇವರು ನಮ್ಮ ಸಂಗಡ ಇದ್ದಾನೆ, ಆತನ ಪ್ರಸನ್ನತೆ ನನ್ನಲ್ಲಿ, ನಮ್ಮಲ್ಲಿ, ನಮ್ಮೊಂದಿಗೆ ಇದೆ ಎಂಬುದಾಗಿ ಒಂದು ನಂಬಿಕೆ, ಭರವಸೆಯೊಂದಿಗೆ ಆತನ ಪ್ರಸನ್ನತೆಯಲ್ಲಿ ಇದ್ದುಕೊಂಡು ಈ ಮುಂಚಾನೆ ವೇಳೆ ದೇವರನ್ನು ಆರಾಧಿಸೋಕ್ಕೋಸ್ಕರ ನಾವು ನಮ್ಮನ್ನು ಸಿದ್ಧಪಡಿಸಿಕೊಂಡು ಆತನ ಹಸ್ತಕ್ಕೆ ನಾವು ಒಪ್ಪಿಸಿಕೊಡುವ, ನಾವು ಪ್ರಾರ್ಥನೆ ಮಾಡುವ. ತಂದೆ ಆ ದೇವರೇ, ಈ ಮುಂಚಾನೆ ವೇಳೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾವು ಎದ್ದ ಸ್ಥಳದಲ್ಲಿ ಎಲ್ಲಿ ನಿನ್ನ ಮಕ್ಕಳು ಕೊಟ್ಟ ದೇವರೇ ಸೇರಿ ಬಂದಿದ್ದರು ಅವರ ನಡುವೆ ನಿನ್ನ ಪ್ರಸನ್ನತೆ ಬಲವಾಗಿ ಚಲಿಸಲೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಕೇಳಿಕೊಳ್ತೇನೆ. ಒಂದು ವೇಳೆ ನಮ್ಮ ಮಕ್ಕಳು ಬಲಹೀನರಾಗಿರೋದಾದರೆ, ನನ್ನ ಸಹೋದರರು ಮಾನಸಿಕವಾಗಿ, ಶಾರೀರಿಕವಾಗಿ, ಆತ್ಮಿಕವಾಗಿ ಕುಗ್ಗಿರೋದಾದರೆ, ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತೇನೆ, ದೇವರ ಪ್ರಸನ್ನತೆ ಮುಂಚಾನೆ ವೇಳೆ ಪ್ರತಿಯೊಬ್ಬೊಬ್ಬರನ್ನು ಮುಟ್ಟಿ ಸ್ವಸ್ಥಪಡಿಸಿ ಒಂದು ಚೈತನ್ಯದೊಡನೆ ಆತನ ಪ್ರಸನ್ನತೆ ಇದ್ದುಕೊಂಡು ದೇವರನ್ನು ಆರಾಧಿಸೋದಕ್ಕೋಸ್ಕರ ಕೃಪೆ ಮಾಡೆಂಬುದಾಗಿ ಈ ಮುಂಚಾನೆ ವೇಳೆ ನಿನ್ನ ನಾಮದಲ್ಲಿ ಕೇಳಿಕೊಳ್ತೇನೆ. ದೇವರೇ, ನಿನಗೆ ಮಹಿಮೆ ಸಲ್ಲಿಸ್ತೇವೆ, ಗೌರವವನ್ನು ಸಲ್ಲಿಸ್ತೇವೆ. ಈ ಆರಾಧನೆಯಲ್ಲಿ ನಮ್ಮ ಮಧ್ಯದಲ್ಲಿದ್ದುಕೊಂಡು ನಿನ್ನ ಪ್ರಸನ್ನತೆಯಲ್ಲಿ ನಮ್ಮೆಲ್ಲರನ್ನು ನಡೆಸಬೇಕಾಗಿ ನಾವು ಯೇಸುವಿನ ನಾಮದಲ್ಲಿ ಕೇಳಿಕೊಳ್ತೇವೆ ದೇವರೇ. ಆಮೆನ್. ಥ್ಯಾಂಕ್ ಯು ಜೀಸಸ್. ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ತನೇ, ಈ ಸಮಯಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಮ್ಮೊಬ್ಬೊಬ್ಬರನ್ನು ನಿನ್ನ ಹಸ್ತಕ್ಕೆ ನಾವು ಸಮರ್ಪಿಸಿಕೊಡ್ತೇವೆ. ನಿನ್ನ ಪ್ರಸನ್ನತೆಗಾಗಿ, ನಿನ್ನ ಮಹಿಮೆಗಾಗಿ, ನಿನ್ನ ಅದ್ಭುತವಾದ ಕಾರ್ಯಗಳಿಗೋಸ್ಕರ ನೀನು ಮಾಡೋ ಪ್ರತಿಯೊಂದು ಯೋಚನೆ ನೆನೆಸಿಕೊಂಡು ಈ ಮುಂಚಾನೆ ವೇಳೆ ನಿನ್ನನ್ನು ಮಹಿಮೆ ಪಡಿಸೋಕ್ಕೋಸ್ಕರ ನಾವು ಸೇರಿ ಬಂದಿದ್ದೇವೆ. ಕರ್ತನೇ, ನೀನು ನಮ್ಮ ಮಧ್ಯದಲ್ಲಿ ನಿನ್ನ ಮಹಿಮೆಯನ್ನು ಇಳಿಸಿ, ನಿನ್ನ ಪ್ರಸನ್ನತೆಯನ್ನು ಇಳಿಸಿ ನಮ್ಮನ್ನು ನಡೆಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಥ್ಯಾಂಕ್ ಯು ಜೀಸಸ್. Glorify your name, Lord. Hallelujah. Yes, Lord. Thank you, Jesus. Praise Jesus. Oh,
Thank you, Jesus. Thank you, Jesus. Thank you, Jesus. ದೇವಾ ಪ್ರಸನ್ನತೆ ನಮ್ಮಲ್ಲಿಯೇ ಇಳಿದಿದೆ. ದೇವಾ ಪ್ರಸನ್ನತೆ ನಮ್ಮಲ್ಲಿಯೇ ಇಳಿದಿದೆ. ದೇವಾ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳಕ್ಕೆ ನಿಲ್ಲಿಸಿದೆ. ದೇವಾ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ದೇವಾ ಪ್ರಸನ್ನತೆ ನಮ್ಮಲ್ಲಿಯೇ ನಿಂತಿದೆ. ದೇವಾ ಪ್ರಸನ್ನತೆ ನಮ್ಮಲ್ಲಿಯೇ ಇಳಿದಿದೆ. ದೇವಾ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ದೇವಾ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ದೇವಾ ಪ್ರಸನ್ನತೆ ನಮ್ಮಲ್ಲಿಯೇ ಇಳಿದಿದೆ. ದೇವರ ಶುದ್ಧ ಅಗ್ನಿಯು ನಮ್ಮ ಮಧ್ಯದಿ ಇಳಿದು ಬಂದಿದೆ. ದೇವರ ಶುದ್ಧ ಅಗ್ನಿಯು ನಮ್ಮ ಮಧ್ಯದಿ ಇಳಿದು ಬಂದಿದೆ. ದೇವ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ದೇವಾ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ದೇವಾ ಪ್ರಸನ್ನತೆ ನಮ್ಮಲ್ಲಿಯೇ ಇಳಿದಿದೆ. ದೇವಾ ಪ್ರಸನ್ನತೆ ನಮ್ಮಲ್ಲಿಯೇ ಇಳಿದಿದೆ. ದೇವಾ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. 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 ಹೌದು ದೇವರಿನ ಮಹಿಮೆ ಮುಂಜಾನೆ ವೇಳೆ ನಮ್ಮ ಮಧ್ಯದಲ್ಲಿ ನಿಂತದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ಪ್ರಸನ್ನತೆ ನಮ್ಮನ್ನು ಸ್ವಸ್ಥಪಡಿಸುತ್ತದೆ. ನಿನ್ನ ಪ್ರಸನ್ನತೆ ನಮ್ಮನ್ನು ಬಿಡುಗಡೆಗೊಳಿಸುತ್ತದೆ. ನಿನ್ನ ಪ್ರಸನ್ನತೆ ನಮ್ಮನ್ನು ನಿನ್ನ ಮಹಿಮೆ ನಮ್ಮ ತುಂಬಿಸುವಂತಾಗಿದೆ. ಬಲದಿಂದ ಬಲಕ್ಕೆ ಪರಿಶುದ್ಧದಿಂದ ಪರಿಶುದ್ಧಕ್ಕೆ ನಡೆಸುವ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ಇಳಿ ಎಲ್ಲಿ ಜನರನ್ನು ಕೂಡಿ ಬಂದಿದ್ದು ಅವರ ಮಧ್ಯದಲ್ಲಿ ಇಳಿ ದೇವರೇ. ಬಲವಾಗಿ ಇಳಿ, ಬಲವಾಗಿ ಚಲಿಸು, ಬಲವಾಗಿ ಪ್ರತಿಯೊಬ್ಬವರನ್ನು ನಡೆಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ.
ನಮ್ಮನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ದೇವ ನಿನ್ ಮಹಿಮೆ ನಮ್ಮನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿ. ನಿನ್ನ ಮಹಿಮೆ ಪರಿಶುದ್ಧದಿಂದ ಪರಿಶುದ್ಧಕ್ಕೆ, ನಿನ್ನ ಮಹಿಮೆ ಬಲದಿಂದ ಬಲಕ್ಕೆ, ನಿನ್ನ ಮಹಿಮೆ ನಮ್ಮನ್ನು ಉನ್ನತ ಮಟ್ಟಿಗೆ ಏರಿಸೋದಕ್ಕೋಸ್ಕರ ನಡೆಸುವಂತ ಆ ನಿನ್ನ ಪ್ರಸ್ತುತಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಥ್ಯಾಂಕ್ ಯು ಗಾಡ್. ಹುರಬ ಸಿಂಧಿ ಎರಲ ಬಲ 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 ಕೆಂದಿ ಎರಲವೋ. ಗ್ಲೋರಿಫೈ ಯುವರ್ ನೇಮ್ ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿನ್ನ ಪ್ರಸ್ತುತಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಓ ಗ್ಲೋರಿಫೈ ಯುವರ್ ನೇಮ್ ಜೀಸಸ್. ನಿನ್ನ ಪ್ರಸನ್ನತೆ ನಮ್ಮನ್ನು ಬಲಪಡಿಸುತ್ತದೆ. ನಿನ್ನ ಪ್ರಸನ್ನತೆ ನಮ್ಮನ್ನು ಮುಂದೆ ನಡೆಸೋದಕ್ಕೋಸ್ಕರ ಕೃಪೆ ಮಾಡುತ್ತದೆ ದೇವರೇ. ಈ ಮುಂಚಾನ ವೇಳೆಯಲ್ಲಿ ಥ್ಯಾಂಕ್ ಯು ಜೀಸಸ್ ಗಾಡ್. ಮನುಷ್ಯರ ಸಂಗಡ ಇದ್ದುಕೊಂಡು ಅವರ ಜೊತೆಯಲ್ಲಿ ನಡೆಸೋದಕ್ಕೋಸ್ಕರ ನೀನು ಬಯಸುವ ದೇವ ನೀನಾಗಿದೆ. ನಿನ್ನ ನಾಮಕ್ಕೆ ನಾವು ಘನಪಡಿಸುತ್ತೇವೆ, ನಿನ್ನ ಕೊಂಡಾಡುತ್ತೇವೆ, ಆರಾಧಿಸುತ್ತೇವೆ. ಎಲ್ಲ ಮಹಿಮೆಗೂ ನಿನಗೆ ಸಲ್ಲಿಸುತ್ತೇವೆ ದೇವರೇ. ಮನುಷ್ಯರ ಸಂಗಡ ನೀನು ಜೀವಿಸೋದಕ್ಕೋಸ್ಕರಂದು ಆದಾಮ್ ಅವಳನ್ನು ಏದೇನ್ ಪಟ್ಟದ ಕತ್ತನೆ ಇಟ್ಟಿದ್ದಿ. ಅವರ ಮಧ್ಯದಲ್ಲಿ ನಿನ್ನ ಚಲಿಸಿ ಅವರೊಂದಿಗೆ ವಾಸ ಮಾಡಿ ಅವರನ್ನು ನೀನು ಪ್ರಸನ್ನತೆ ಇದ್ದುಕೊಂಡು ನಡೆಸಿದ ದೇವರು. ದೇವರೇ, ಮನುಷ್ಯನ ಬಲಹೀನತೆ ನಿಮಿತ್ತವಾಗಿ ಎಲ್ಲವನ್ನು ಕಳೆದುಕೊಂಡ ಆ ದಿವಸದಿಂದ ನೀನು ಅವರನ್ನು ಸುಮ್ಮನೆ ಬಿಡದೆ ಪ್ರಿಯ ದೇವರೇ, ಇವತ್ತು ನಾವು ನಿನ್ನ ಮಹಿಮೆಯಲ್ಲಿ ಪುನರಾವರ್ತಿ ಸೇರಿಕೊಳ್ಳೋದಕ್ಕೋಸ್ಕರ, ನಿನ್ನ ಪ್ರಸನ್ನತೆ ನಡೆದಕ್ಕೋಸ್ಕರ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೋಸ್ಕರ ಕಳಿಸಿಕೊಟ್ಟಿದೆ ದೇವರೇ. ನಮಗೋಸ್ಕರ ಎಲ್ಲವನ್ನು ಬರೆದು ಮಾಡಿಕೊಂಡು ನಿನ್ನ ಮಹಿಮೆಯಲ್ಲಿ ನಾವು ಸೇರೋದ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಪುನರಾವರ್ತಿ ನಾವು ನಿನ್ನ ಮಹಿಮೆಯಲ್ಲಿ ನಿನ್ನೊಂದಿಗೆ ಜೀವಿಸೋದಕ್ಕೋಸ್ಕರ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮನ್ನು ನಡೆಸಿದ ದೇವರು ನೀನಾಗಿದ್ದಿ. ನಿನ್ನ ಆರಾಧಿಸುತ್ತೇವೆ ದೇವರೇ. ಈ ಮುಂಜಾನೆ ವೇಳೆ ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ, ಎಲ್ಲ ಘನವನ್ನು ನಿನಗೆ ಸಲ್ಲಿಸುತ್ತೇವೆ, ಎಲ್ಲ ಗೌರವವನ್ನು ನಿನಗೆ ಸಲ್ಲಿಸುತ್ತೇವೆ. ನಾವು ಉಳಿದಿರುವುದು ನಿನ್ನ ಕೃಪೆಯಾಗಿದೆ. ಥ್ಯಾಂಕ್ ಯು ಜೀಸಸ್ ಗಾಡ್. ಲಾರ್ಡ್, ವಿ ವರ್ಶಿಪ್ ಯು ಜೀಸಸ್ ಗಾಡ್. ಯೆಸ್ ಲಾರ್ಡ್, ನನ್ನ ಜೀವಿತವು ನಿನ್ನ ಕೃಪೆ, ನಾನು ಉಸಿರಾಡುವುದು ನಿನ್ನ ಕೃಪೆ. ಈ ಮುಂಚಾನೆ ವೇಳೆಯಲ್ಲಿ ನಿಂತಿರೋದು ಅದು ನಿನ್ನ ಕೃಪೆಯಾಗಿದೆ ದೇವರೇ. ಥ್ಯಾಂಕ್ ಯು ಜೀಸಸ್. ಲಾರ್ಡ್, ಐ ವರ್ಶಿಪ್ ಯು ಜೀಸಸ್ ಗಾಡ್. ಜೀಸಸ್, ಓ ಗಾಡ್. ಮಹಿಮೆ ಮಹತ್ವವೇ ನಿನ್ನನ್ನೇ ನಾ ಪ್ರೀತಿಸುವೆ. ನನ್ನ ಜೀವಿತವು ನಿನ್ನ ಕೃಪೆ, ನಿನ್ನನ್ನೇ ನಾ ಆರಾಧಿಸುವೆ. ಮಹಿಮೆ ಮಹತ್ವವೇ ನಿನ್ನನ್ನೇ ನಾ ಪ್ರೀತಿಸುವೆ. ನನ್ನ ಜೀವಿತವು ನಿನ್ನ ಕೃಪೆ, ನಿನ್ನನ್ನೇ ನಾ ಆರಾಧಿಸುವೆ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು. ನಿನ್ನ ಹಾಗೆ ಯಾರೂ ಇಲ್ಲ. ನನ್ನ ಜೀವಿತವು ನಿನ್ನ ಕೃಪೆ, ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತವು ನಿನ್ನ ಕೃಪೆ,
ನಾ ಆರಾಧಿಸುವೆ. ಮಹಿಮೆ ಮಹತ್ವವೇ ನಿನ್ನನ್ನೇ ನಾ ಪ್ರೀತಿಸುವೆ. ನನ್ನ ಜೀವಿತವೋ ನಿನ್ನ ಕೃಪೆ ನಿನ್ನನ್ನೇ ನಾ ಆರಾಧಿಸುವೆ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರೂ ಇಲ್ಲ. ನನ್ನ ಜೀವಿತವೋ ನಿನ್ನ ಕೃಪೆ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತವೋ ನಿನ್ನ ಕೃಪೆ ನಿನ್ನನ್ನೇ ನಾ ಆರಾಧಿಸುವೆ. ನಿನ್ನನ್ನೇ ನಾ ಆರಾಧಿಸುವೆ. ನಿನ್ನನ್ನೇ ನಾ ಆರಾಧಿಸುವೆ. ಓ ಮಹಿಮೆಯಲ್ಲಿರುವ ದೇವರೇ, ಥ್ಯಾಂಕ್ ಯು ಜೀಸಸ್. ಎರಲ ಬಲ ಬಲ ಬಲಕೆಂದೇ ಎರಲ ಬಲ ಬಲಕೆಂದೇ. ಥ್ಯಾಂಕ್ ಯು ಲಾರ್ಡ್, ವಿ ವರ್ಷಿಪ್ ಯು ಜೀಸಸ್. ಓ ಗಾಡ್, ಉನ್ನತೋನ್ನತ ಮೌನ್ನತನಗೆಮೆವಾದ ಬೆಳಕಿನಲ್ಲಿ ವಾಸ ಮಾಡುವ ದೇವರೇ, ಉನ್ನತವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಘನವನ್ನು ಸಲ್ಲಿಸುತ್ತೇವೆ, ಆರಾಧಿಸುತ್ತೇವೆ. ಎಲ್ಲ ಮಹಿಮೆಯಲ್ಲಿರುವಾತನು, ಮಹಿಮೆಯಿಂದ ತುಂಬಿಸಿದಾತನು, ಮಹಿಮೆಯಿಂದ ನಡೆಸುವಾತನು, ಮಹಿಮೆಯಿಂದ ಮನಕತ್ತನೆ ಬಲಪಡಿಸುವ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಮುಂಚಾನ ವೇಳೆಯಲ್ಲಿ ಕರ್ತನೆ, ಈ ಆರಾಧನೆಯಲ್ಲಿ ಕರ್ತನೆ ಮಹಿಮೆ ಹೊಂದುವ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಆರಾಧನೆ ಎಂಬ ಸಿಂಹಾಸನದಲ್ಲಿ ವಾಸ ಮಾಡುವಾತನೇ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಆರಾಧನೆ ಎಂಬ ಕರ್ತನೆ ಯಜ್ಞವನ್ನು ಸ್ವೀಕರಿಸುವಾತನೇ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮನ್ನು ಬಲಪಡಿಸು, ನಮ್ಮನ್ನು ಅಭಿಷೇಕಿಸು, ನಿನ್ನ ಆತ್ಮದ ಬಲದಿಂದ, ನಿನ್ನ ಅಭಿಷೇಕದಿಂದ ಈ ಮುಂಚಾನ ವೇಳೆಯಲ್ಲಿ ಕರ್ತನೆ ನಮ್ಮೊಬ್ಬರನ್ನು ಬಲಪಡಿಸಿ ನಡೆಸಬೇಕಾಗಿ ನಾವು ಬೇಡಿಕೊಳ್ಳುತ್ತೇವೆ. ನಾವು ಪ್ರಸನ್ನತೆ ನಾವು ಕೇಳಿಕೊಳ್ಳುತ್ತೇವೆ, ಬಿಡುಗಡೆಯನ್ನು ಕೇಳಿಕೊಳ್ಳುತ್ತೇವೆ, ಸ್ವಸ್ಥತೆಯನ್ನು ಕೇಳಿಕೊಳ್ಳುತ್ತೇವೆ, ಅಭಿಷೇಕವನ್ನು ಮುಂಚಾನ ವೇಳೆಯಲ್ಲಿ ನನ್ನ ನಾಮದಲ್ಲಿ ಕೇಳಿಕೊಳ್ತೇವೆ. ದೇವರೇ, ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ, ಎಲ್ಲ ಘನವನ್ನು ನಿನಗೆ ಸಲ್ಲಿಸುತ್ತೇವೆ, ಎಲ್ಲ ಸ್ತುತಿ ಸ್ತೋತ್ರ ಮಾನವನ್ನು ನಿನಗೆ ಅರ್ಪಿಸುತ್ತೇವೆ. ದೇವರೇ, ಸ್ತೋತ್ರ ಸ್ತೋತ್ರ, ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಜೀಸಸ್. ಈ ಮುಂಚಾನ ವೇಳೆಯಲ್ಲಿ ದೇವರೇ, ನಮ್ಮ ಮಧ್ಯದಿಂದ ಪ್ರಸನ್ನತೆ ನಿನಗೆ ಕೊಟ್ಟದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಒಬ್ಬರು ನಿನ್ನ ಅಭಿಷೇಕನ ತುಂಬಿಸಿ ನೀನು ನಡೆಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಥ್ಯಾಂಕ್ ಯು ಜೀಸಸ್. ಇನ್ನು ಉನ್ನತವಾದ ನಾಮಕ್ಕೆ ನಾವು ಘನಪಡಿಸುತ್ತೇವೆ, ಆರಾಧಿಸುತ್ತೇವೆ, ಕೊಂಡಾಡ್ತೇವೆ. ಎಲ್ಲ ಘನಮಾನ ಸ್ತುತಿ ಸ್ತೋತ್ರ ಮಹಿಮೆಯನ್ನು ಇನ್ನೊಬ್ಬನೇ ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸಲ್ಲಿಸುವ ತಂದೆ. ಥ್ಯಾಂಕ್ ಯು ಜೀಸಸ್ ಗಾಡ್. ಮುಂದಿನ ಸಮಯವನ್ನು ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರ ನಾವು ನಮ್ಮನ್ನೇ ಸಿದ್ಧಪಡಿಸುವ, ನಮ್ಮನ್ನು ಬೃಂದಾವತಿ ನಮ್ಮ ಆತ್ಮವನ್ನು ಆತನಿಗೆ ಸಮರ್ಪಿಸಿಕೊಡುವ ಪ್ರೇರೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. Praise to Jesus, Lord. Hallelujah. Glory, 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 glory. Jesus' name, Lord. I praise Jesus. Praise the Lord. Praise the Lord. Once again, God has given us opportunity to come like this online. ಮತ್ತೊಮ್ಮೆ ನಾವು ಆನ್ಲೈನ್ ನಲ್ಲಿ ಬರುವಂತೆ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. We don't know how long we have to be like this. ಈ ರೀತಿ ಎಷ್ಟು ಸಮಯದವರೆಗೂ ಆನ್ಲೈನ್ ಬರಬೇಕೆಂಬುದಾಗಿ ನಮಗೆ ಇನ್ನೂ ಗೊತ್ತಿಲ್ಲ. But we are very eager to see you all ಆದರೆ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಭೇಟಿಯಾಗುವುದಕ್ಕೆ ನಾವು ನಿಜವಾಗ್ಲೂ ಸಂತೋಷವುಳ್ಳವರಾಗಿದ್ದೇವೆ. This morning also let us meditate the word of God. ಈ ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. Let us bow before the God. ನಾವು ಕರ್ತನ ಮುಂದೆ ಪ್ರಾರ್ಥಿಸೋಣ. Gracious Heavenly Father, we thank you for your protection. ಕೃಪೆಯುಳ್ಳ ಪರಲೋಕದ ತಂದೆ, ನಿನ್ನ ಒಂದು ಸಂರಕ್ಷಣೆಗಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. Provision.
ನಿನ್ನ ಒದಗಿಸುವಿಕೆಗಾಗಿ ಸ್ತೋತ್ರ, and all your goodness, O God. ನಿನ್ನ ಎಲ್ಲ ಒಳ್ಳೆತನಕ್ಕಾಗಿ ಸ್ತೋತ್ರಗಳಪ್ಪ. Once again, we submit ourselves as a church to your hand, O God. ಮತ್ತೊಮ್ಮೆ ನಾವು ಸಭೆಯಾಗಿ ನಮ್ಮೆಲ್ಲರನ್ನು ನಿನ್ನ ಹಸ್ತಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. Lord, through your Holy Spirit minister to us. ನಿನ್ನ ಪರಿಶುದ್ಧಾತ್ಮನ ಮೂಲಕ ನಮ್ಮ ಸಂಗಡ ಮಾತನಾಡು. Let your name be glorified. ನಿನ್ನ ನಾಮ ಮಹಿಮೆ ಹೊಂದಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್. Amen. Beloved, this morning I would like to speak you on how we can trust God. ಈ ಮುಂಜಾನೆಯಲ್ಲಿ ಪ್ರಿಯರೇ, ದೇವರನ್ನ ಹೇಗೆ ನಾವು ನಂಬಬಹುದು ಎನ್ನುವ ವಿಷಯದ ಬಗ್ಗೆ ನಿಮ್ಮ ಸಂಗಡ ಮಾತನಾಡಲು ಬಯಸ್ತೇನೆ. You know, trusting God is a simple word when we take into consideration. ಆ ದೇವರನ್ನ ನಂಬುವುದು ಎಂಬುದಾಗಿ ಹೇಳುವಾಗ ಅದನ್ನು ನೋಡಲಿಕ್ಕೆ ತುಂಬಾ ಸುಲಭವಾದ ಶಬ್ದವಾಗಿದೆ. It is confidence in as so secure without any fear. ಯಾವುದೇ ಭಯವಿಲ್ಲದೆ ನಾವು ಅದರಲ್ಲಿ ಆತನಲ್ಲಿ ಭರವಸವಿಡಬಹುದು ಎನ್ನುವ ಅರ್ಥ ಅದಾಗಿದೆ. When we see the Psalms, ನಾವು ಕೀರ್ತನೆಗಳನ್ನು ನೋಡುವಾಗ, because I prepared this these days, I'm a little more deeper, I'm studying the Psalms. ಇತ್ತೀಚಿನ ದಿವಸಗಳಲ್ಲಿ ನಾನು ಕೀರ್ತನೆಗಳನ್ನು ಹೆಚ್ಚಾಗಿ ಆಳವಾಗಿ ಓದುತ್ತಾ ಇರುವುದರಿಂದ ಅದರಿಂದಲೇ ಇದನ್ನು ತೆಗೆದುಕೊಂಡಿದ್ದೇನೆ. I was excited by so many Psalms. ಅನೇಕ ಕೀರ್ತನೆಗಳು ನನಗೆ ಉತ್ತೇಜನಕಾರಿಯಾಗಿದ್ದವು. And most of the Psalms are written by the great psalmist David. ಅನೇಕ ಕೀರ್ತನೆಗಳು ಅದರಲ್ಲಿ ಬರೆಯಲ್ಪಟ್ಟಿರುವುದು ದಾವಿದನ ಮೂಲಕವಾಗಿ. In one of the Psalm we see in Psalm 20, 1 to 6, if we can see many things there. ಕೀರ್ತನೆಗಳು 20ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಅನೇಕ ಸಂಗತಿಗಳನ್ನು ಅಲ್ಲಿ ನೋಡಬಹುದಾಗಿದೆ. His name is to be trusted. ಆತನ ಹೆಸರಿನಲ್ಲಿ ನಾವು ನಂಬಿಕೆ ಇಡಬೇಕು. In his sanctuary we can trust. ಆತನ ಪರಿಶುದ್ಧ ಸ್ಥಾನದಲ್ಲಿ ಆತನಿಗೆ ನಂಬಿಕೆ ಇಡಬೇಕು. And his sacrifice we can trust. ಆತನಲ್ಲಿ ನೈವೇದ್ಯಗಳಲ್ಲಿ ಯಜ್ಞಗಳಲ್ಲಿ ನಾವು ನಂಬಿಕೆ ಇಡಬೇಕು. And in his salvation, ಆತನ ರಕ್ಷಣೆಯಲ್ಲಿ ನಂಬಿಕೆ ಇಡಬೇಕು. in his prayer, ಆತನ ಪ್ರಾರ್ಥನೆಯಲ್ಲಿ and the power of God. ಮತ್ತು ದೇವರ ಬಲದಲ್ಲಿ. You know, in we see the Psalm again in 20 Psalm we see 7. Some will trust in their chariot and some will trust in horse, but we will trust in the name of the Lord. ಈ 20ನೇ ಕೀರ್ತನೆ 7ನೇ ವಾಕ್ಯ ಹೇಳುತ್ತದೆ, ಕೆಲವರು ರಥಬಲದಲ್ಲಿ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ಕರ್ತನಾದ ಯೆಹೋವನಲ್ಲಿಯೇ ಹೆಚ್ಚಳ ಪಡುತ್ತೇವೆ ಎಂಬುದಾಗಿ. You know, there we see the king. Actually, when we say the name of the Lord, it is symbolizes the king. ಇದು ದೇವರ ಹೆಸರು ಎಂಬುದಾಗಿ ಹೇಳುವಾಗ ಅದು ಅರಸನಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ನೋಡ್ತೇವೆ. No, our king is our Lord Jesus Christ. ನಮ್ಮ ರಾಜನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. We can trust in him. ಆತನಲ್ಲಿ ನಾವು ಭರವಸವಿಡಬಹುದು. Because these days when we consider, it is very uncertain days. ಯಾಕಂದರೆ ಈ ದಿವಸಗಳನ್ನು ನೋಡುವಾಗ ತುಂಬಾ ಅಭದ್ರತೆಯ ದಿವಸಗಳು ಇದಾಗಿವೆ. Everybody is worried about the future. ಎಲ್ಲರೂ ಕೂಡ ತಮ್ಮ ಭವಿಷ್ಯದ ಬಗ್ಗೆ ಚಿಂತಾಕ್ರಾಂತರಾಗಿದ್ದಾರೆ. We are all under a fear threat. ನಾವೆಲ್ಲರೂ ಒಂದು ವಿಧವಾದ ಭಯದಲ್ಲಿ ಜೀವಿಸ್ತಾ ಇದ್ದೇವೆ. A fear of our children's future. ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ. Fear of even our life. ನಮ್ಮ ಜೀವಿತಗಳ ಬಗ್ಗೆ ಭಯ. What will happen tomorrow? ನಾಳೆ ಏನು ಎಂಬುದಾಗಿ ಒಂದು ಭಯ. Every day the things are very uncertain. ಪ್ರತಿದಿನವೂ ಕೂಡ ನಮ್ಮ ಜೀವಿತಗಳು ತುಂಬಾ ಅಭದ್ರತೆಯಲ್ಲಿ ಕೂಡಿವೆ. We do not know what is going to happen tomorrow. ನಾಳೆ ಏನು ಎನ್ನುವ ಸ್ಪಷ್ಟತೆ ನಮಗೆ ಇಲ್ಲ. In this situation we are actually living. ಇಂತಹ ಸನ್ನಿವೇಶಗಳಲ್ಲಿ ನಾವೆಲ್ಲರೂ ಜೀವಿಸ್ತಾ ಇದ್ದೇವೆ. But we have been assured that we can trust one person is our Lord. ಆದರೆ ನಾವು ಇದೆಲ್ಲದರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ನಂಬಬಹುದಾಗಿದೆ, ಅದು ಆತನು ನಮ್ಮ ಕರ್ತನಾದ ದೇವರಾಗಿದ್ದಾನೆ. We see some more things in the Psalm. ಕೀರ್ತನೆಗಳಲ್ಲಿ ಇನ್ನೂ ಕೆಲವನ್ನ ನಾವು ನೋಡುವುದಾದರೆ, you know, for many blessings we can trust the Lord. ಅನೇಕ ಆಶೀರ್ವಾದಗಳಿಗೋಸ್ಕರ ನಾವು ದೇವರಲ್ಲಿ ಭರವಸೆ ಇಡಬಹುದು. Psalm 2 verse 12 says in the last part, 2ನೇ ಅಧ್ಯಾಯದ 12ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, blessed are the one who trust in the Lord. ಯೆಹೋವನ ಮೊರೆ ಹೊಕ್ಕವರು ಧನ್ಯರು ಎಂಬುದಾಗಿ. You know, they will be blessed in every blessings. ಅವರು ಎಲ್ಲ ಆಶೀರ್ವಾದಗಳನ್ನು ಆ ಧನ್ಯತೆಯನ್ನು ಹೊಂದಿಕೊಳ್ಳುತ್ತಾರೆ. And also Psalm 5 verse 11 we see, 5ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, the defense and our protection. ನಮ್ಮ ಒಂದು ಸಂರಕ್ಷಣೆ, ನಮ್ಮ ಗುರಾಣಿ ಆತನೇ. Again we see in Psalm 9 verse 10, 9ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, God's abiding presence. ದೇವರ ಒಂದು ಮರೆ ಹೋಗುವಿಕೆ ಎಂಬುದಾಗಿ, ದೇವರ ನಿರಂತರವಾದ ಪ್ರಸನ್ನತೆ. You know,
when we see the presence of God, I wanted to highlight few things here. ದೇವರ ಪ್ರಸನ್ನತೆ ಎಂಬುದಾಗಿ ನೋಡುವಾಗ ಕೆಲವು ಸಂಗತಿಗಳನ್ನು ನಾನು ಹೇಳ ಬಯಸ್ತೇನೆ. I was reminded by one man in the Old Testament. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ ನನಗೆ ನೆನಪಾಗುತ್ತಿದ್ದಾನೆ. He is none other than Jacob. ಯಾಕೋಬನೆಂಬುದಾಗಿ ಯಾಕೋಬನ ವಿಷಯ. Jacob was the second son of Isaac. ಯಾಕೋಬನು ಈಸಾಕನ ಎರಡನೇ ಮಗನಾಗಿದ್ದನು. But he deceived his brother and got the birthright. ಆದರೆ ತನ್ನ ಅಣ್ಣನನ್ನು ಮೋಸ ಮಾಡಿ ಅವನ ಚೊಚ್ಚಲತನದ ಹಕ್ಕನ್ನು ತೆಗೆದುಕೊಳ್ಳುತ್ತಾನೆ. And also he deceived all his blessings. ಮತ್ತು ತನ್ನ ಆಶೀರ್ವಾದಗಳಿಗೋಸ್ಕರ ಎಲ್ಲರನ್ನು ಮೋಸ ಮಾಡುತ್ತಾ ಬರುತ್ತಾನೆ. So Esau was very furious about his brother and he wanted to kill him. ಈಗ ಏಸಾವನು ತನ್ನ ತಮ್ಮನಾದ ಯಾಕೋಬನ ಮೇಲೆ ಸಿಟ್ಟುಗೊಂಡು ಅವನನ್ನು ಕೊಲ್ಲಬೇಕೆಂಬುದಾಗಿದ್ದಾನೆ. All these things have been plotted by his mother. ಈ ಎಲ್ಲಾ ಸಂಗತಿಗಳು ಅವನ ತಾಯಿಯ ಮೂಲಕ ನಡೆಸಲ್ಪಟ್ಟವು. Now the problem has come to the family. ಈಗ ಕುಟುಂಬದಲ್ಲಿ ಸಮಸ್ಯೆ ಉಂಟಾಗಿದೆ. So she knows that this man is very ferocious and he will kill the second son. ಈಗ ದೊಡ್ಡ ಮಗನು ತನ್ನ ಕಿರಿ ಮಗನನ್ನು ಕೊಲ್ಲುತ್ತಾನೆ ಎಂಬುದಾಗಿ ತಾಯಿಗೆ ಗೊತ್ತಾಗಿದೆ. Again she plots some other plan. ಈಗ ಹೊಸ ಒಂದು ಯೋಜನೆಯನ್ನು ಆಕೆ ಹಾಕುತ್ತಾಳೆ. And he said that to Isaac that I am fed up with the Canaanite woman who married to Esau. ಆಕೆ ಹೇಳುತ್ತಾಳೆ, ಏಸಾವನು ದೊಡ್ಡ ಮಗನು ಮದುವೆ ಮಾಡಿಕೊಂಡ ಸ್ತ್ರೀಯ ನಿಮಿತ್ತ ನಾನು ಬೇಸತ್ತು ಹೋಗಿದ್ದೇನೆ. No, I cannot have any more Canaanite woman to my younger son. ಇನ್ನು ನನ್ನ ಚಿಕ್ಕ ಮಗನಿಗೂ ಕೂಡ ಕಾನ್ಯನ ಸ್ತ್ರೀಯರನ್ನ ಮದುವೆ ಮಾಡಿಕೊಳ್ಳುವುದು ಬೇಡ. That's why you send him to my father's house. ನನ್ನ ತಂದೆಯ ಮನೆಗೆ ಅವನನ್ನು ಕಳುಹಿಸಿಕೊಟ್ಟು ಬಿಡಿ. So Isaac also decided to send Jacob to Padanaram. ಈಸಾಕನು ಕೂಡ ಅಂದುಕೊಳ್ಳುತ್ತಾನೆ, ಯಾಕೋಬನನ್ನು ನಾನು ಪದ್ದನಾರಾಮಿಗೆ ಕಳುಹಿಸ್ತೇನೆ ಎಂಬುದಾಗಿ. That is a good idea according to him. ಅವನ ಪ್ರಕಾರ ಅದು ಒಳ್ಳೆಯ ಆಲೋಚನೆ. You know what happened that he sends Jacob to Padanaram. ಈಗ ಯಾಕೋಬನು ಪದ್ದನಾರಾಮಿಗೆ ಹೋಗುತ್ತಾನೆ. On the way to from Beersheba to Padanaram, ಬೇರ್ಷೆಬದಿಂದ ಪದ್ದನಾರಾಮಿಗೆ ಹೋಗುವ ಮಾರ್ಗದಲ್ಲಿ probably those days he has to walk and go. ಅವನು ನಡೆದುಕೊಂಡು ಆ ದಿವಸಗಳಲ್ಲಿ ಹೋಗಬೇಕಾಗಿತ್ತು. Or he has to travel on donkey or any other animal. ಅಥವಾ ಕತ್ತೆ ಅಥವಾ ಇನ್ನಿತರ ಒಂದು ಪ್ರಾಣಿಯ ಮೇಲೆ ಪ್ರಯಾಣ ಮಾಡಬೇಕಾಗಿತ್ತು. However, in a place that night he stations in a place. ಅವನು ರಾತ್ರಿಯಲ್ಲಿ ಒಂದು ಸ್ಥಳದಲ್ಲಿ ಬಂದು ನಿಂತುಕೊಳ್ಳುತ್ತಾನೆ. What happened in that place? ಆ ಸ್ಥಳದಲ್ಲಿ ಏನಾಗುತ್ತದೆ? He took a stone and slept there. ಒಂದು ಕಲ್ಲನ್ನ ತಲೆದಿಂಬಾಗಿ ಇಟ್ಟುಕೊಂಡು ಮಲಗ್ತಾನೆ. And he got a dream. ಅವನಿಗೊಂದು ಕನಸು ಬಿತ್ತು. In dream he saw an angel of God is ascending through the ladder to heaven and descending. ಅವನು ತನ್ನ ಕನಸಿನಲ್ಲಿ ನೋಡುತ್ತಾನೆ, ದೇವದೂತರುಗಳು ಒಂದು ಏಣಿಯಲ್ಲಿ ಪರಲೋಕಕ್ಕೆ ಹತ್ತುವುದು ಇಳಿಯುವುದನ್ನ ನೋಡ್ತಾನೆ. The ladder was up to the heaven. ಆ ಏಣಿಯು ಪರಲೋಕದವರೆಗೂ ಇತ್ತು. And he saw the ladder and he saw the Lord is standing there. ಅಲ್ಲಿ ಕರ್ತನು ನಿಂತುಕೊಂಡಿರುವುದನ್ನ, ಮೇಲ್ಗಡೆಯಲ್ಲಿ ನಿಂತಿರುವುದನ್ನ ನೋಡುತ್ತಾನೆ. And he says to him, ಅವನು ಈ ರೀತಿಯಲ್ಲಿ ಹೇಳುತ್ತಾನೆ, I am the God of your father Abraham and Isaac. ಆತನು ಈ ರೀತಿ ಹೇಳುತ್ತಾನೆ, ನಾನು ನಿನ್ನ ತಂದೆಯಾದ ನಿನ್ನ ಪಿತೃಗಳಾದ ಅಬ್ರಾಮ್ ಮತ್ತು ಈಸಾಕನ ದೇವರು. And I will be with you all the days of your life. ನಿನ್ನ ಜೀವಿತ ಕಾಲವೆಲ್ಲ ನಾನು ನಿನ್ನ ಸಂಗಡ ಇರುತ್ತೇನೆ. Wherever you go, I will be with you. ನೀನು ಎಲ್ಲಿ ಹೋಗುತ್ತೀಯೋ ಅಲ್ಲಿ ನಾನು ನಿನ್ನ ಸಂಗಡ ಇರುತ್ತೇನೆ. I will bless you. ನಿನ್ನನ್ನು ಆಶೀರ್ವದಿಸ್ತೇನೆ. Where you are right now, look into the north and south, east and west. All this land will be to your descendants. ನೀನು ಈಗ ನೋಡುತ್ತಾ ಇರುವಂತ ಎಲ್ಲಾ ಭೂಮಿಯು ಕೂಡ ನಿನಗೂ ನಿನ್ನ ಸಂತತಿಗೂ ಸೇರಲ್ಪಡುತ್ತದೆ. Where you go, I will bless you. ನೀನು ಹೋಗುವಲ್ಲೇ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. And I will bring you back to your father's house. ಮತ್ತೆ ನಿನ್ನನ್ನು ಹಿಂತಿರುಗಿ ನಿನ್ನ ತಂದೆಯ ಮನೆಗೆ ಕರೆತರುತ್ತೇನೆ. That was the dream he saw. ಆ ಕನಸನ್ನು ಅವನು ಕಾಣುತ್ತಾನೆ. And he did not mind to this very much. ಇದಕ್ಕೆ ಅವನು ಹೆಚ್ಚಿನ ಗಮನ ಕೊಡುವುದಿಲ್ಲ. But early morning he got something. ಬೆಳಿಗ್ಗೆ ಮತ್ತೇನೋ ಆಗುತ್ತದೆ. He was a little, I think these days young people are like that, who born in the family of believers. ವಿಶ್ವಾಸಿಗಳ ಮನೆಯಲ್ಲಿ ಹುಟ್ಟಿದಂತ ಮಕ್ಕಳು ಕೂಡ ಈ ದಿವಸಗಳಲ್ಲಿ ಅದೇ ರೀತಿ ನಾವು ನೋಡ್ತೇವೆ. The young children, they are not much bothered about God. They know God, they worship, they do all the sort of things, but they are not very much mind
in the work of the Lord. ಈ ಮಕ್ಕಳಿಗೆ ದೇವರ ಬಗ್ಗೆ ಹೆಚ್ಚಿನ ಒಂದು ಭಯ ಭಕ್ತಿ ಇರುವುದಿಲ್ಲ. ಅವರು ಪ್ರಾರ್ಥಿಸ್ತಾರೆ, ಆರಾಧಿಸ್ತಾರೆ, ದೇವರ ಬಗ್ಗೆ ಗೊತ್ತುಂಟು, ಎಲ್ಲ ಗೊತ್ತುಂಟು, ಆದರೂ ಕೂಡ ಹೆಚ್ಚು ಗಂಭೀರವಾಗಿರುವುದಿಲ್ಲ ದೇವರ ವಿಷಯದಲ್ಲಿ. They do not have a deeper encounter with God. ದೇವರೊಡನೆ ಒಂದು ಆಳವಾದ ಸಂಬಂಧ ಅವರಿಗಿರುವುದಿಲ್ಲ. Probably this happened to Jacob also. ಯಾಕೋಬನಿಗೂ ಕೂಡ ಇದೇ ಸಂಗತಿ ನಡೆಯಿತು. You know, then Jacob realized, ಯಾಕೋಬನು ಆಗ ಅಂದುಕೊಳ್ಳುತ್ತಾನೆ, oh, this is the house of God. ಇದು ದೇವರ ಮನೆಯಾಗಿದೆ. That's why I saw this dream. ಅದಕ್ಕೆ ನಾನು ಈ ಕನಸನ್ನು ಕಂಡೆನು. He took the stone which he kept on the as a pillow, ಅವನು ತಲೆದಿಂಬಾಗಿ ಇಟ್ಟುಕೊಂಡಿದ್ದ ಆ ಕಲ್ಲನ್ನು ತೆಗೆದುಕೊಳ್ಳುತ್ತಾನೆ. and he put oil there, ಅದರ ಮೇಲೆ ಎಣ್ಣೆಯನ್ನು ಹಾಕುತ್ತಾನೆ. and probably he might have went off. ಮತ್ತೆ ನಂತರ ಅವನು ಅಲ್ಲಿಂದ ಹೊರಟು But ಹೋಗುತ್ತಾನೆ. he said to the Lord one condition. ಆದರೆ ದೇವರಿಗೆ ಒಂದು ವಿಷಯ ಹೇಳುತ್ತಾನೆ ಅವನು. He said that if you will be with me and take me and feed me the bread what I need to eat, and also give me the cloth to put on, and also you have to bless me, and when I come back I will to the Father's house safely, then I will give you 1/10 of my every earnings. ನಾನು ಹೋಗುವ ಸ್ಥಳದಲ್ಲಿ ನೀನು ನನ್ನ ಸಂಗಡ ಇದ್ದು ನನ್ನನ್ನು ಆಶೀರ್ವದಿಸಿ ನನಗೆ ಅನ್ನಪಾನಗಳನ್ನು ದಯಪಾಲಿಸಿ ನನ್ನನ್ನು ಸುರಕ್ಷಿತವಾಗಿ ಹಿಂದಕ್ಕೆ ಕರೆದುಕೊಂಡು ಬಂದರೆ ನಾನು ನಿನಗೆ ನನ್ನ ಎಲ್ಲಾ ಸಂಪತ್ತಿನಲ್ಲಿ ದಶಮಾಂಶವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. You know, this he said to God in such a way. ದೇವರಿಗೆ ಈ ರೀತಿಯಲ್ಲಿ ಅವನು ಹೇಳುತ್ತಾನೆ. You know, sometimes we also will be like that. ಕೆಲವೊಮ್ಮೆ ನಾವು ಕೂಡ ಆ ರೀತಿಯಲ್ಲಿ ಇರ್ತೇವೆ. You know, we say that we trust in God, ನಾವು ದೇವರಿಗೆ ಹೇಳ್ತೇವೆ, ನಿನ್ನಲ್ಲಿ ನಾವು ನಂಬಿಕೆ ಇಡುತ್ತೇವೆ ಎಂಬುದಾಗಿ. but everything goes well, okay, we trust in God. ಎಲ್ಲವೂ ಚೆನ್ನಾಗಿದ್ರೆ ಹೌದು ನಾವು ದೇವರಲ್ಲಿ ನಂಬುತ್ತೇವೆ ಎಂಬುದಾಗಿ. But if there is nothing is good in our life, ನಮ್ಮ ಜೀವಿತಗಳು ಯಾವುದು ಸರಿ ಇಲ್ಲದೆ ಇರುವಾಗ then the problem comes. ಆಗ ಸಮಸ್ಯೆ ಬರುತ್ತದೆ. You know, we cannot able to have the full trust on God. ದೇವರ ಮೇಲೆ ನಾವು ಒಂದು ಸಂಪೂರ್ಣವಾದ ಭರವಸೆ ನೀಡುವುದಕ್ಕೆ ಕಷ್ಟವಾಗುತ್ತದೆ. That time the doubt comes in our heart. ನಮ್ಮ ಹೃದಯಗಳಲ್ಲಿ ಸಂದೇಹಗಳು ಉಂಟಾಗುತ್ತವೆ. We will be in confusion. ನಾವು ಗೊಂದಲಗಳಿಗೆ ಸಿಕ್ಕಿಕೊಳ್ಳುತ್ತೇವೆ. The doubt also comes to us. ಅನೇಕ ವಿಧವಾದ ಅನುಮಾನಗಳು ಉಂಟಾಗುತ್ತವೆ. Whether God can able to do this. ಇದನ್ನು ದೇವರಿಗೆ ಮಾಡುವುದಕ್ಕೆ ಶಕ್ತಿ ಉಂಟಾ? Whether God can provide this. ದೇವರು ಇದನ್ನು ಒದಗಿಸಲು ಸಾಧ್ಯವಾ? Is really God will take care of my children? ನಿಜವಾಗಲೂ ದೇವರು ನನ್ನ ಮಕ್ಕಳನ್ನು ನೋಡಿಕೊಳ್ಳುತ್ತಾನಾ? Or will God protect me from every perilous pestilence? ಎಲ್ಲ ವಿಧವಾದಂತ ಈ ವ್ಯಾಧಿಗಳಿಂದ ದೇವರು ನನ್ನನ್ನು ನಿಜವಾಗಲೂ ಸಂರಕ್ಷಿಸುತ್ತಾನಾ? You know, so many doubts these days, as these days comes to our mind, you know, will come. ಇಂತಹ ದಿವಸಗಳಲ್ಲಿ ಅನೇಕ ವಿಧವಾದಂತಹ ಅನುಮಾನಗಳು ನಮಗೆ ಉಂಟಾಗಲು ಪ್ರಾರಂಭವಾಗುತ್ತವೆ. Our trust will be tested. ನಮ್ಮ ನಂಬಿಕೆಯು ಪರೀಕ್ಷಿಸಲ್ಪಡುತ್ತದೆ. You know, Jacob also probably tested in that way. ಯಾಕೋಬನು ಕೂಡ ಅವನ ನಂಬಿಕೆಯಲ್ಲಿ ಪರೀಕ್ಷಿಸಲ್ಪಟ್ಟನು. But our God is a so faithful God and trustworthy God. ಆದರೆ ನಮ್ಮ ದೇವರು ನಂಬಿಗಸ್ತನಾದ ದೇವರು, ನಂಬಿಕೆಗೆ ಯೋಗ್ಯನಾಗಿರುವ ದೇವರು. Before he owes something to God, God himself has given him all the promises. ಅವನು ದೇವರಿಗೆ ಹರಕೆ ಹೊತ್ತುಕೊಳ್ಳುವುದಕ್ಕಿಂತ ಮುಂಚೆ ದೇವರು ಅವನಿಗೆ ಎಲ್ಲವನ್ನು ಕೊಟ್ಟನು. He said that, God said that, the Lord said that, I will be with you all the time. ಯೆಹೋವನು ಅವನಿಗೆ ಹೇಳುತ್ತಾನೆ, ನಿನ್ನ ಸಂಗಡ ನಾನು ಯಾವಾಗಲೂ ಇರುತ್ತೇನೆ. I will be with you every time. ಯಾವಾಗಲೂ ನಿನ್ನ ಸಂಗಡ ನಾನು ಇರುತ್ತೇನೆ. Wherever you go, I will be blessing you. ನೀನು ಎಲ್ಲಿ ಹೋಗುತ್ತೆ ಅಲ್ಲೇ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. Not only that, this land belongs to you and your descendants. ಮಾತ್ರವಲ್ಲ, ಈ ಒಂದು ಪ್ರದೇಶವೆಲ್ಲವೂ, ಈ ದೇಶವು ನಿನಗೂ ನಿನ್ನ ಸಂತತಿಗೂ ಸೇರಿರುತ್ತದೆ. See how faithful is our God. ನಮ್ಮ ದೇವರೆಷ್ಟು ನಂಬಿಗಸ್ತನ ನೋಡಿರಿ. How far he is thoughtful about us. ನಮ್ಮ ದೇವರು ನಮ್ಮ ಬಗ್ಗೆ ಎಷ್ಟು ಮುಂದಾಲೋಚನೆ ಮಾಡಿಕೊಂಡಿದ್ದಾನೆ ನೋಡಿರಿ. And also we can see the goodness of God. ನಾವು ದೇವರ ಒಂದು ಒಳ್ಳೆತನವನ್ನು ಕೂಡ ನಾವು ನೋಡಬಹುದಾಗಿದೆ. Psalm 31 verse 19. 31ನೇ ಕೀರ್ತನೆಯ 19ನೇ ವಾಕ್ಯ ನೋಡುತ್ತೇವೆ. ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲು, ಆಶ್ರಿತರಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು ಎಷ್ಟೋ ವಿಶೇಷವಾಗಿವೆ. You know, the goodness of God, you know, we cannot even count it. ಆತನ ಉಪಕಾರಗಳನ್ನ, ಒಳ್ಳೆತನವನ್ನ ನಾವು ಎಣಿಸಲು ಸಾಧ್ಯವಿಲ್ಲ. Sometimes we are very casual about his goodness. ಕೆಲವೊಮ್ಮೆ ಆತನ ಒಳ್ಳೆತನದ ಬಗ್ಗೆ ನಾವು ತುಂಬಾ ಸುಲಭವಾಗಿ ಸರಳವಾಗಿ ಇದ್ದು ಬಿಡುತ್ತೇವೆ. And also we see the safe and dwelling place of God, and also he will provide daily our food. He will supply in Psalm 37:3. ಮತ್ತು ಕೀರ್ತನೆ 37ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ,
ಕರ್ತನು ನಮಗೆ ಸಂರಕ್ಷಣೆಯನ್ನು ಕೊಡುವಾತನೆಂಬುದಾಗಿ ಆತನು ದೇಶದಲ್ಲಿ ವಾಸವಾಗಿರುವಂತೆ ಮಾಡಿ ನಮಗೆ ಎಲ್ಲ ಸಂಗತಿಗಳನ್ನು ಒದಗಿಸುತ್ತಾನೆ ಎಂಬುದಾಗಿ. You know, He will provide our day-to-day supply also. ಆತನು ನಮ್ಮ ದಿನನಿತ್ಯದ ಅಗತ್ಯತೆಗಳನ್ನು ಒದಗಿಸಿಕೊಡುತ್ತಾನೆ. These days when we see many people are struggling to get their daily supply. ಈ ದಿವಸಗಳಲ್ಲಿ ನಾವು ನೋಡ್ತೇವೆ ಅನೇಕರಿಗೆ ಅವರಿಗೆ ದೈನಂದಿನ ಅಗತ್ಯತೆಗಳಿಗೋಸ್ಕರ ಅನೇಕ ಕಷ್ಟಗಳನ್ನು ಪಡುತ್ತಾ ಇದ್ದಾರೆ. Many people lost their job. ಅನೇಕರು ತಮ್ಮ ಕೆಲಸಗಳನ್ನು ಕಳೆದುಕೊಂಡಿದ್ದಾರೆ. Many people know their deposits are going low. ಅನೇಕರ ಒಂದು ಡೆಪಾಸಿಟ್ ಗಳಿಗೆ ಬರಬೇಕಾದ ಸಂಗತಿಗಳು ಕಡಿಮೆ ಆಗ್ತಾ ಇದೆ. You know, everywhere you see the financial struggle and constraints are there. ಎಲ್ಲಾ ಕಡೆ ಒಂದು ಆರ್ಥಿಕವಾದ ಬಿಕ್ಕಟ್ಟು ಮತ್ತು ಹೋರಾಟಗಳನ್ನು ನಾವು ಕಾಣಬಹುದಾಗಿದೆ. When we see about finances, you know, one word is reminded to me from the Psalm 62:9. ಒಂದು ಆರ್ಥಿಕತೆಯ ಬಗ್ಗೆ ಆಲೋಚಿಸುವಾಗ 62ನೇ ಅಧ್ಯಾಯದ 9ನೇ ಕೀರ್ತನೆ 62:9 ನನಗೆ ನೆನಪಾಗುತ್ತದೆ. Man of low degree is a vanity. ನರ ಮನುಷ್ಯರು ಅವರು ಬರೇ ಉಸಿರಾಗಿದ್ದಾರೆ. You know, the high degree of man are lie. ಮತ್ತು ನರಾಧಿಪತಿಗಳು ಕೂಡ ಬರೀ ಮಾಯವಾಗಿದ್ದಾರೆ. You know, the low degree of man, he cannot do anything because he is very poor. ಸಾಮಾನ್ಯವಾದ ವ್ಯಕ್ತಿಗಳು ನರರು ಸಾಮಾನ್ಯ ಮನುಷ್ಯರು ಏನು ಮಾಡಲು ಸಾಧ್ಯವಿಲ್ಲ, ಯಾಕಂದ್ರೆ ಅವರು ಬಡವರಾಗಿದ್ದಾರೆ. And high degree people, they will give you many offerings. They will offer you many things. ಮತ್ತು ಉನ್ನತವಾದ ವ್ಯಕ್ತಿಗಳು ನರಾಧಿಪತಿಗಳು ಏನ್ ಮಾಡ್ತಾರೆ, ಅನೇಕ ಆಶ್ವಾಸನೆಗಳನ್ನು ಕೊಡುತ್ತಾರೆ, ಅನೇಕ ಸಂಗತಿಗಳನ್ನು ಮಾಡುತ್ತೇವೆ ಎಂಬುದಾಗಿ ಹೇಳ್ತಾರೆ. But they are lie. ಆದರೆ ಅವರು ಮಾಯಿಯಾಗಿದ್ದಾರೆ, ಸುಳ್ಳಾಗಿದ್ದಾರೆ. Probably these days you are experiencing these things in your life. ನಿಮ್ಮ ಜೀವಿತಗಳಲ್ಲಿ ಈ ದಿವಸಗಳಲ್ಲಿ ಇದನ್ನು ನೀವು ಅನುಭವಿಸಿ ನೋಡುತ್ತಿರಬಹುದು. But trusting in man is totally a vanity. ಆದರೆ ಒಬ್ಬ ಮನುಷ್ಯನಲ್ಲಿ ಭರವಸೆ ಇಡುವಂತದ್ದು ಅದು ವ್ಯರ್ಥವಾದ ಕಾರ್ಯ. Even for our day-to-day supply, we had to trust upon the Lord. ನಮ್ಮ ದಿನನಿತ್ಯದ ಅಗತ್ಯತೆಗಳಿಗೋಸ್ಕರ ಕೂಡ ನಾವು ದೇವರಲ್ಲಿ ಭರವಸೆ ಇಡಬೇಕು. When all these things are happening, one thing is sure, that God is examining each one of us. ಈ ಎಲ್ಲಾ ಸಂಗತಿಗಳು ನಡೆಯುತ್ತಿರುವಾಗ ಒಂದು ಸಂಗತಿ ಏನೆಂದರೆ ದೇವರು ನಮ್ಮನ್ನ ಪರೀಕ್ಷಿಸ್ತಾ ಇದ್ದಾನೆ, ಪ್ರತಿಯೊಬ್ಬರನ್ನು ಕೂಡ. Is we trust in God for everything. ಎಲ್ಲಾ ವಿಷಯಗಳಿಗೋಸ್ಕರ ನಾವು ದೇವರಲ್ಲಿ ಭರವಸೆ ಇಡುತ್ತೇವೆ. Because nothing is in our hand. ಯಾಕೆಂದ್ರೆ ಯಾವುದು ನಮ್ಮ ಕೈಗಳಲ್ಲಿಲ್ಲ. We cannot believe in anybody. ಬೇರೆ ಯಾರನ್ನು ನಂಬಲು ನಮಗೆ ಸಾಧ್ಯವಿಲ್ಲ. We cannot expect from anyone. ಯಾರಿಂದಲೂ ಎದುರು ನೋಡಲು ನಮಗೆ ಸಾಧ್ಯವಿಲ್ಲ. You know, we can only expect from our God who is trustworthy. ನಮ್ಮ ನಂಬಿಗಸ್ತಿಕೆಯ ದೇವರಿಂದ ಮಾತ್ರ ನಾವು ಕಾಣಲು ಸಾಧ್ಯ. You know, he is a perfect peace and everlasting strength. In Isaiah 26:3 and 4. ಯೆಶಾಯ 26ನೇ ಅಧ್ಯಾಯದ 3 ಮತ್ತು 4ನೇ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ, ಆತನು ನಮಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸ್ತಾನೆ ಮತ್ತು ನಮಗೆ ಯಾವಾಗಲೂ ಶಾಶ್ವತ ಆಶ್ರಯಗಿರಿಯಾಗಿದ್ದಾನೆ. You know, in Psalm 11 verse 1, we see that, "O Lord, I trust in you." ಕೀರ್ತನೆ 11ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೆಹೋವನನ್ನೇ ಆಶ್ರಯಿಸಿಕೊಂಡಿದ್ದೇನೆ. In 13 verse 6 that we see, "I have trusted in you for your mercy." 13ನೇ ಕೀರ್ತನೆಯ 6ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೆಹೋವನ ನಿನ್ನ ಕೃಪೆಯಲ್ಲಿ ನಾನು ಭರವಸೆವಿಟ್ಟಿದ್ದೇನೆ. In 18 Psalm we know that 18 Psalm 2 verse we see there, "He is my rock, my salvation, my fortress, my strength, you know, my God, my deliverer." Everything we see in that verse. ಕೀರ್ತನೆ 18:2ರಲ್ಲಿ ನಾವು ನೋಡ್ತೇವೆ, ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. When we see this, the psalmist David is speaking about, "You are my strength, you are my deliverer, you are my God." Everything, when we see that he wrote these psalms not one day. ಯೆಹೋವನೇ ನೀನೇ ನನ್ನ ಬಂಡೆಯು, ನನ್ನ ಕೋಟೆ, ನನ್ನ ಬಲವು, ನನ್ನ ಗುರಾಣಿ ಎಂಬುದಾಗಿ ಕೀರ್ತನೆಗಳನ್ನು ಹೇಳುವಾಗ ಇದನ್ನು ಕೇವಲ ಒಂದು ದಿವಸದಲ್ಲಿ ಕೂತ್ಕೊಂಡು ಬರೆದಿರುವಂತ ಸಂಗತಿ ಅಲ್ಲ. You know, David, every time he had a problem in his life or a threat in his life, ದಾವೀದನ ತನ್ನ ಜೀವಿತಗಳಲ್ಲಿ ಹೋರಾಟಗಳನ್ನು ಅಥವಾ ಭಯವನ್ನ ಎದುರಿಸುವಂತ ಸಮಯದಲ್ಲಿ he might have God might have delivered him from that situation. ದೇವರು ಆ ಸಂಗತಿಯಿಂದ ಅವನನ್ನು ಬಿಡಿಸಿರಬಹುದು. That time he went and praised God's name. ಆ ಸಮಯದಲ್ಲಿ ಅವನು ದೇವರ ಬಳಿಗೆ ಹೋಗಿ ದೇವರನ್ನು ಕೊಂಡಾಡಿರಬಹುದು. In some situation he has God has given him victory, like defeating Goliath and other wars around him.
ಅವನ ಸುತ್ತಲಿರುವಂತಹ ಹೋರಾಟಗಳಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಉದಾಹರಣೆಗೆ ಗೊಲ್ಯಾತನ ಮೇಲೆ ಜಯ ಕೊಟ್ಟ ಹಾಗೆ ದೇವರು ಅವನಿಗೆ ಜಯ ಕೊಟ್ಟಿರಬಹುದು. That time he used to praise God by worshipping these psalms. ಆ ಸಮಯದಲ್ಲಿ ದೇವರನ್ನು ಸ್ತುತಿಸುವುದಂತ ಸಂಗತಿಗಳನ್ನೇ ಕೀರ್ತನೆಯಾಗಿ ಅವನು ಬರೆದನು. And some situation when I go through, it is a very difficult situation in David's life. ಕೆಲವು ಸಂಗತಿಗಳನ್ನು ನೋಡುವಾಗ ದಾವೀದನ ಜೀವಿತದಲ್ಲಿ ತುಂಬಾ ಗಂಭೀರವಾದ ಪರಿಸ್ಥಿತಿಗಳಲ್ಲಿ ಹಾದು ಹೋದನು. And actually he was the ruler of Israel. ಅವನು ಇಸ್ರಾಯೇಲನ್ನು ಆಳುವಾತನಾಗಿದ್ದನು. He should be a righteous judge. ಅವನೊಬ್ಬ ನೀತಿಯುಳ್ಳ ನ್ಯಾಯಾಧಿಪತಿ You ಆಗಬೇಕಾಗಿತ್ತು. know, there is no doubt about his trust in God. ಅವನು ದೇವರಲ್ಲಿ ಭರವಸೆ ಇಟ್ಟದನೆಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. But he has failed somewhere to take a righteous decision in his life in a crucial moments. ತನ್ನ ಜೀವಿತದ ಅತಿ ಒಂದು ಮುಖ್ಯವಾದಂತ ಕ್ಷೇತ್ರಗಳಲ್ಲಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರಲ್ಲಿ ಅವನು ಸೋತು ಹೋಗಿರುವುದನ್ನು ನಾವು ನೋಡುತ್ತೇವೆ. That is also an aspect of David. ದಾವೀದನ ಅದು ಇನ್ನೊಂದು ಮುಖವನ್ನು ಅದು ತೋರಿಸುತ್ತದೆ. For example, 2 Samuel chapter 3. ಉದಾಹರಣೆಗೆ 2ನೇ ಸಮುವೇಲ 3ನೇ ಅಧ್ಯಾಯ. There we see the Abner, he was the commander of Saul. ಅಲ್ಲಿ ನಾವು ನೋಡುತ್ತೇವೆ ಸೌಲನ ಒಂದು ಸೇನಾಧಿಪತಿ ಆಗಿರುವಂತ ಅಬ್ನೇರನನ್ನು ನೋಡುತ್ತೇವೆ. He came and he had a peace treaty with David. ಅಲ್ಲಿ ಅವನು ಬಂದು ದಾವೀದನ ಸಂಗಡ ಸಮಾಧಾನಗೊಳ್ಳುತ್ತಾನೆ. He sent him peacefully. ಅವನನ್ನ ಸಮಾಧಾನದಿಂದ ಹೋಗು ಎಂಬುದಾಗಿ ಹೇಳ್ತಾನೆ. But immediately Joab came, his commander of David came. ಅದರ ನಂತರ ತಕ್ಷಣವೇ ದಾವೀದನ ಸೇನಾಧಿಪತಿ ಬಂದು ಹೇಳ್ತಾನೆ. And he brought and killed him. He called him back and he killed him without the knowledge of David. ದಾವೀದನಿಗೆ ಗೊತ್ತಿಲ್ಲದೆ ಅಬ್ನೇರನನ್ನ ಕರೆದು ಕೊಂದು ಹಾಕುತ್ತಾನೆ. He was a very valor man, very great soldier in the army of Saul. ಸೌಲನ ಒಂದು ಸೈನ್ಯದಲ್ಲಿ ಅತಿ ಉತ್ತಮವಾದ ಶೂರನು ವೀರನು ಆಗಿದ್ದನ ಅಬ್ನೇರನು. He was killed like a dog. ಅವನೊಂದು ನಾಯಿಯ ರೀತಿಯಲ್ಲಿ ಅವನನ್ನು ಕೊಂದು ಹಾಕಿದರು. But this later David came to know about this incident. ದಾವೀದನಿಗೆ ಈ ಘಟನೆಯ ಬಗ್ಗೆ ಗೊತ್ತಾದಾಗ, but I think according to there is no description, but according to my view, I think David was fearful about this Joab and his brothers. ಅದ್ರಲ್ಲಿ ಎಲ್ಲೂ ಕೂಡ ನೇರವಾಗಿ ಬರೆಯಲ್ಪಟ್ಟಿಲ್ಲ. ಆದರೆ ನನಗೆ ಅನಿಸುತ್ತದೆ ದಾವೀದನಿಗೆ ಈ ಒಂದು ಯೋವಾಬನು ಮತ್ತು ಅವನ ಅಣ್ಣ ತಮ್ಮಂದಿರ ಬಗ್ಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹೆದರಿಕೆ ಇದ್ದಿರಬಹುದು. That's why he could not discipline him. ಅದಕ್ಕೋಸ್ಕರ ಅವನನ್ನು ಶಿಸ್ತುಪಡಿಸಲಿಕ್ಕೆ ಇವನಿಗೆ ಸಾಧ್ಯವಾಗಲಿಲ್ಲ. According to the law of the Moses, if anybody killed an innocent person, he should be executed. ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಒಬ್ಬ ನಿಷ್ಕಳಂಕ ವ್ಯಕ್ತಿಯನ್ನು ಯಾರಾದರೂ ಕೊಲ್ಲುವುದಾದರೆ ಅವನಿಗೆ ಶಿಕ್ಷೆ ಆಗಬೇಕು. He failed in that. ಆದರೆ ದಾವೀದನಲ್ಲಿ ಸೋತು ಹೋದನು. You know, because of his fear of his close associates. ಅವನು ತನ್ನ ಸಂಗಡ ಇದ್ದ ಜನರ ನಿಮಿತ್ತವಾಗಿ ಹೆದರಿಕೊಂಡನು. You know, later we can see that he swears to Absalom. To Solomon. ಅದಾದ ನಂತರ ಸೊಲೊಮೋನನಿಗೆ ಅವನು ಹೇಳುವುದನ್ನು ನಾವು ನೋಡುತ್ತೇವೆ. No, you have to punish Joab. ಯೋವಾಬನನ್ನು ನೀನು ಶಿಕ್ಷೆ ಕೊಡು ಎಂಬುದಾಗಿ ಹೇಳುತ್ತಾನೆ. And also we see 2 Samuel chapter 13 and 14. ಮತ್ತು 2ನೇ ಸಮುವೇಲ 13-14ನೇ ಅಧ್ಯಾಯಗಳಲ್ಲಿ ನಾವು ನೋಡುವಾಗ there is an incident in his own family. ತನ್ನ ಸ್ವಂತ ಕುಟುಂಬದಲ್ಲಿ ಕೆಲವು ಸಂಗತಿಗಳು ನಡೆಯುತ್ತವೆ. You know, Amnon was very much interested in Tamar, his own daughter. ಅಮ್ನೋನನು ದಾವೀದನ ಮಗಳಾದ ತಾಮಾರಳಲ್ಲಿ ಮನಸ್ಸಿಟ್ಟಿದ್ದನು. And one day he brings her to his house and asks her to make cake for him. ಒಂದು ದಿನ ಆಕೆಯನ್ನು ತನ್ನ ಮನೆಗೆ ಕರೆದು ರೊಟ್ಟಿ ಮಾಡುವುದಕ್ಕೆ ಹೇಳುತ್ತಾನೆ. And later we see he defiled her. ನಂತರ ಆಕೆಯನ್ನು ಮಾನಭಂಗ ಮಾಡುವುದನ್ನು ನಾವು ನೋಡುತ್ತೇವೆ. No, but when she went to her own brother Absalom, ಆಕೆಯು ತನ್ನ ಅಣ್ಣನಾದ ಅಬ್ಸಲೋಮನ ಬಳಿಗೆ ಹೋದಾಗ we see that David had only an angry about that incident. ಆ ಘಟನೆಯ ಬಗ್ಗೆ ದಾವೀದನಿಗೆ ಸ್ವಲ್ಪ ಕೋಪ ಇದ್ದಷ್ಟೇ ತೋರಿಸ್ತಾನೆ. But Absalom kept that incident in his heart. ಆದರೆ ಅಬ್ಷಲೋಮ ಅದನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾನೆ. Here also, in this incident also, this David failed to take a right step. ಈ ಒಂದು ಸಮಯದಲ್ಲಿ ಕೂಡ ದಾವೀದನು ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುವುದರಲ್ಲಿ ಸೋತು ಹೋಗ್ತಾನೆ. According to the law of Moses, he should be brought into public and he should be punished according to the law of Moses. ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಅವನು ತಪ್ಪು ಮಾಡಿದವನನ್ನ ಜನರ ಮುಂದೆ ತಂದು ನಿಲ್ಲಿಸಬೇಕಾಗಿತ್ತು, ಅವನಿಗೆ ಶಿಕ್ಷೆ ಕೊಡಬೇಕಾಗಿತ್ತು. But because of his elder son, he did not do that. ಆದರೆ ತನ್ನ ದೊಡ್ಡ ಮಗನ ನಿಮಿತ್ತವಾಗಿ ಅವನು ಅದನ್ನು ಮಾಡುವುದಿಲ್ಲ. And secondly, we see because of this incident, Absalom
started hating his own father. ಅದರ ನಿಮಿತ್ತವಾಗಿ ನಾವು ನೋಡ್ತೇವೆ ಅಬ್ಷಲೋಮನು ತನ್ನ ತಂದೆಯಾದ ದಾವೀದನನ್ನು ದ್ವೇಷಿಸುವುದಕ್ಕೆ ಪ್ರಾರಂಭಿಸ್ತಾನೆ. And he planned to kill this Amnon one day. ಈ ಅಮ್ನೋನನನ್ನು ಕೊಲ್ಲಬೇಕೆಂಬುದಾಗಿ ತೀರ್ಮಾನಿಸ್ತಾನೆ. He took whole 2 years to plan his execution. ತನ್ನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ 2 ವರ್ಷ ಅವನು ಆಲೋಚನೆ ಮಾಡಿ ಯೋಜನೆ ಮಾಡಿಕೊಳ್ಳುತ್ತಾನೆ. And finally he succeeded in killing Amnon. ಕೊನೆಯದಾಗಿ ಅಮ್ನೋನನನ್ನು ಕೊಲ್ಲುವುದರಲ್ಲಿ ಅವನು And he ಯಶಸ್ವಿಯಾಗುತ್ತಾನೆ ran to Ashur. ಮತ್ತು ಅಶ್ಶೂರ ದೇಶಕ್ಕೆ ಓಡಿ ಹೋಗುತ್ತಾನೆ. And from there somehow, because of the intervention of Joab, he was brought back. ಮತ್ತು ಯೋವಾಬನ ಒಂದು ಮಧ್ಯಸ್ಥಿಕೆ ನಿಮಿತ್ತವಾಗಿ ಅಬ್ಷಲೋಮನನ್ನು ಹಿಂತಿರುಗಿ ಕರೆಯಲಾಗುತ್ತದೆ. And even after coming to Jerusalem, the Absalom was not very happy with the King David. ಅವನು ಯೆರೂಸಲೇಮಿಗೆ ಹಿಂತಿರುಗಿದ ನಂತರ ಕೂಡ ತನ್ನ ತಂದೆಯಾದ ದಾವೀದನ ಬಗ್ಗೆ ಅಬ್ಷಲೋಮನ ಸಂತೋಷ ಪಡಲಿಲ್ಲ. Because he was not able to have the relationship with the son and father. ತಂದೆ ಮಗನ ಮಧ್ಯದಲ್ಲಿ ಆ ಸಂಬಂಧವು ಇನ್ನು ಸರಿಯಾಗಲಿಲ್ಲ. You know, he developed a type of rebellious attitude against David. ದಾವೀದನಿಗೆ ವಿರುದ್ಧವಾಗಿ ಒಂದು ದಂಗೆ ಏಳುವ ಮನೋಭಾವನೆಯನ್ನ ಮನೋವೃತ್ತಿಯನ್ನು ಅವನು ಬೆಳೆಸಿಕೊಳ್ಳುತ್ತಾನೆ. So he went and stood on the gate and he judged all disputes in the Israelite. ಇಸ್ರಾಯೇಲರ ಮಧ್ಯದಲ್ಲಿ ಹೋಗಿ ತಾನೇ ಹೋಗಿ ಅವರ ಮಧ್ಯದಲ್ಲಿದ್ದಂತ ವ್ಯಾಜ್ಯಗಳನ್ನ ತೀರಿಸುವುದನ್ನು ನಾವು And we ನೋಡುತ್ತೇವೆ. see there all the heart of Israelites was behind Absalom. ಈಗ ಇಸ್ರಾಯೇಲರ ಹೃದಯ ಅಬ್ಷಲೋಮನ ಕಡೆ ಹೊರಳುವುದನ್ನು ನಾವು ನೋಡುತ್ತೇವೆ. And one day the opportune time, he and Ahithophel and all other people, around 200 people, rebelled against David. ಒಂದು ದಿನ ಸಮಯವನ್ನು ನೋಡಿಕೊಂಡು ಅವನು ಮತ್ತು ಅವನ ಸಂಗಡ ಅಹಿತೋಫೆಲನು ಮತ್ತು ಇನ್ನೂ ಅನೇಕ ಜನರು ಸೇರಿ ದಾವೀದನಿಗೆ ವಿರುದ್ಧವಾಗಿ ದಂಗೆ ಏಳುತ್ತಾರೆ. You know why I am telling you this incident? ಯಾಕೆ ನಾನು ಈ ಸಂಗತಿಗಳನ್ನು ನಿಮಗೆ ಹೇಳುತ್ತಾ ಇದ್ದೇನೆಂದರೆ, No, he failed to execute certain things in his close associates and among the family members. ದಾವೀದನು ತನ್ನ ಕುಟುಂಬದಲ್ಲಿ ತನ್ನ ಸುತ್ತಮುತ್ತಲಿದ್ದಂತ ಜನರ ಮಧ್ಯದಲ್ಲಿ ಕೆಲವು ಸಂಗತಿಗಳನ್ನ ಮಾಡುವುದರಲ್ಲಿ ಸೋತು ಹೋದನು. Because of that, he encountered with a certain turmoil in his own life. ಅದರ ನಿಮಿತ್ತವಾಗಿ ತನ್ನ ಜೀವಿತಗಳಲ್ಲಿ ಅನೇಕ ಸಂಗತಿಗಳನ್ನ ಎದುರಿಸಬೇಕಾಯಿತು. You know, sometimes we also, ಕೆಲವೊಮ್ಮೆ ನಾವು ಕೂಡ in our family, ನಮ್ಮ ಕುಟುಂಬಗಳಲ್ಲಿ we fail to take certain discipline to our children. ನಾವು ನಮ್ಮ ಮಕ್ಕಳ ವಿಷಯದಲ್ಲಿ ಕೆಲವು ಶಿಸ್ತುಬದ್ಧತೆಗಳನ್ನ ತೆಗೆದುಕೊಳ್ಳುವುದರಲ್ಲಿ ನಾವು ಸೋತು ಹೋಗುತ್ತೇವೆ. Where there we fail to trust in our God. ನಮ್ಮ ದೇವರಲ್ಲಿ ಭರವಸವಿಡುವುದರಲ್ಲಿ ನಾವು ಕೆಲವೊಮ್ಮೆ ಸೋತು ಹೋಗುತ್ತೇವೆ. David, at the point of time, David could not do anything. ದಾವೀದನು ತನ್ನ ಜೀವಿತದಲ್ಲಿ ಕೆಲವು ಸಮಯಗಳಲ್ಲಿ ಏನೂ ಮಾಡಲಾಗಲಿಲ್ಲ. He has to only run away from the palace. ಅವನು ಅರಮನೆಯನ್ನು ಬಿಟ್ಟು ಓಡಿ ಹೋಗಬೇಕಾಯಿತು. He trusted in God. ದೇವರಲ್ಲಿ ಭರವಸೆ ಇಟ್ಟನು. Only he trusted in God. ಅವನ ಭರವಸೆ ದೇವರಲ್ಲಿ ಮಾತ್ರ ಇತ್ತು. He said that if God is willing, he will bring me back. ಅವನು ಹೇಳಿದನು, ದೇವರಿಗೆ ಮನಸ್ಸಿದ್ದರೆ ನನ್ನನ್ನು ಹಿಂತಿರುಗಿ ಕರೆತರುತ್ತಾನೆ. No, I cannot fight with Absalom. I don't want to fight with Absalom and win over him. ಅಬ್ಷಲೋಮನ ವಿರುದ್ಧವಾಗಿ ನಾನು ಹೋರಾಡುವುದಿಲ್ಲ ಎಂಬುದಾಗಿ ಅವನು ಹೇಳ್ತಾನೆ. ಅಬ್ಷಲೋಮನ ವಿರುದ್ಧವಾಗಿ ಹೋರಾಡೋದಕ್ಕೆ ಅವನಿಗೆ ಮನಸ್ಸೇ ಇರಲಿಲ್ಲ. Certain things will happen. ಕೆಲವು ಸಂಗತಿಗಳು ನಡೆಯುತ್ತವೆ. We have to trust on God. ನಾವು ದೇವರಲ್ಲಿ ಭರವಸೆ ಇಡಬೇಕು. Our God knows our weaknesses and our strength. ನಮ್ಮ ದೇವರಿಗೆ ನಮ್ಮ ಬಲವೂ ಗೊತ್ತು, ನಮ್ಮ ಬಲಹೀನತೆಯೂ ಗೊತ್ತು. When we trust upon the God, ದೇವರಲ್ಲಿ ನಾವು ಭರವಸೆ ಇಡುವಾಗ, He is a God of mercy. ಆತನು ಒಂದು ಕರುಣೆಯ ದೇವರು. We know how he destroyed the plan of Ahithophel and gave the victory to David. ಯಾವ ರೀತಿಯಲ್ಲಿ ದೇವರು ಅಹಿತೋಫೆಲನ ದುರಾಲೋಚನೆಯನ್ನು ನಾಶ ಮಾಡಿ ದಾವೀದನಿಗೆ ಜಯ ಕೊಟ್ಟನೆಂಬುದಾಗಿ ನಮಗೆ ಗೊತ್ತು. The similar way, we stand for the God, or we trust in God for totally. ಅದೇ ರೀತಿಯಲ್ಲಿ ನಾವು ದೇವರಲ್ಲಿ ಸಂಪೂರ್ಣವಾಗಿ ಭರವಸೆ ಇಡುವವರಾಗಿರಬೇಕು. We get the victory. ನಮಗೆ ಜಯವು ಸಿಗುವಂತೆ. Sometimes we think that our own idea, our own plan, or our own resources will give us victory or take us from this turmoil. ಕೆಲವೊಮ್ಮೆ ನಮಗೆ ಅನಿಸುತ್ತದೆ ನಮ್ಮ ಸ್ವಂತ ಆಲೋಚನೆಗಳು, ನಮ್ಮ ಸ್ವಂತ ಸಂಪತ್ತುಗಳು, ನಮ್ಮ ಸಾಮರ್ಥ್ಯಗಳು, ನಮ್ಮ ಒಂದು ಆಲೋಚನೆಗಳು ನಮಗೆ ಜಯವನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸುತ್ತದೆ ಎಂಬುದಾಗಿ. That all plans will not work. ಎಲ್ಲ ಆಲೋಚನೆಗಳು ನಡೆಯುವುದಿಲ್ಲ.
Now we should have a revelation from God. ದೇವರಿಂದ ಕೆಲವು ಪ್ರಕಟಣೆಗಳನ್ನ ಹೊಂದಿಕೊಳ್ಳಬೇಕು. You know, the name of the Lord is our strong tower. ನಮ್ಮ ದೇವರ ಹೆಸರು ನಮಗೆ ಬಲವಾದ ಬುರುಜಾಗಿದೆ. We should know the name of the Lord. ನಮ್ಮ ಕರ್ತನ ಹೆಸರು ನಮಗೆ ಗೊತ್ತಿರಬೇಕು. How we can know the name of the Lord? ದೇವರ ಹೆಸರು ಹೇಗೆ ನಮಗೆ ಗೊತ್ತಾಗುತ್ತದೆ? We can know the name of the Lord by trusting Him. ಆತನಲ್ಲಿ ಭರವಸೆ ಇಡುವಾಗ ನಮಗೆ ಆತನ ಹೆಸರು ನಮಗೆ ಪ್ರಕಟಗೊಳ್ಳುತ್ತದೆ. Like Jacob had a dream of God and he saw God is standing on the gate of heaven. ಯಾಕೋಬನು ಕನಸನ್ನು ಕಂಡಾಗ ದೇವರು ಅಲ್ಲಿ ಆಕಾಶದ ಬಾಗಿಲಲ್ಲಿ ನಿಂತಿರುವುದನ್ನು ನೋಡುತ್ತಾನೆ. And God said that I am God of your father Abraham, Isaac, I am your God. ಅಲ್ಲಿದ್ದ ಆ ದೇವರು ಹೇಳುವುದನ್ನು ಅವನು ಕೇಳುತ್ತಾನೆ, ನಾನು ನಿನ್ನ ಪಿತೃವಾದ ಅಬ್ರಹಾಮನ ಮತ್ತು ಈಸಾಕನ ದೇವರು ಎಂಬುದಾಗಿ. To trusting God also we need a revelation. ದೇವರಲ್ಲಿ ಭರವಸವಿಡುವುದಕ್ಕೆ ನಮಗೆ ಪ್ರಕಟಣೆ ಬೇಕು. You know, for example, Shaul. ಉದಾಹರಣೆಗೆ ಸೌಲನ ವಿಷಯವಾಗಿ ನಾವು ನೋಡೋಣ. No, he went to the city of Damascus to prosecute the believers. ಆ ದಮಸ್ಕ ಪಟ್ಟಣದಲ್ಲಿರುವ ವಿಶ್ವಾಸಿಗಳಿಗೆ ಹಿಂಸೆ ಮಾಡುವುದಕ್ಕಾಗಿ ಸೌಲನು ಹೋಗುತ್ತಾನೆ. At a point of time, God called him, Saul, Saul. There was a light and he fell down from the horse. ಒಂದು ಬೆಳಕು ಉಂಟಾಗುತ್ತದೆ, ಅವನು ಕುದುರೆಯಿಂದ ಬೀಳುತ್ತಾನೆ, ದೇವರು ಅವನನ್ನು ಕರೆಯುತ್ತಾನೆ, ಸೌಲನೇ ಸೌಲನೇ ಎಂಬುದಾಗಿ. Until he fell down from the horse, he did not realize to call Lord. ಆ ಒಂದು ಕುದುರೆಯಿಂದ ಬೀಳುವವರೆಗೂ ಅವನು ಕರ್ತನೆ ಎಂಬುದಾಗಿ ಕರೆಯುವುದಕ್ಕೆ ಅವನು ಮನಸ್ಸು ಮಾಡಲಿಲ್ಲ. God called him Saul, Saul. ದೇವರು ಅವನನ್ನು ಕರೆಯುತ್ತಾನೆ, ಸೌಲನೇ ಸೌಲನೇ. I am the Lord whom you are persecuting. ನೀನು ಹಿಂಸೆ ಪಡಿಸುತ್ತಿರುವಂತಹ ಯೇಸುವೆ ನಾನು ಎಂಬುದಾಗಿ ಹೇಳುತ್ತಾನೆ. No, we know about Paul. ಪೌಲನ ಬಗ್ಗೆ ನಮಗೆ ಗೊತ್ತು. Saul became Paul. ಸೌಲನು ಪೌಲನಾಗಿ ಮಾರ್ಪಟ್ಟನು. He wrote most of the New Testament epistles for us. ನಮಗೋಸ್ಕರ ಹೊಸ ಒಡಂಬಡಿಕೆ ಅನೇಕ ಭಾಗಗಳನ್ನು ಅವನು ಬರೆಯುತ್ತಾನೆ. He trusted in God. ಅವನು ದೇವರಲ್ಲಿ ಭರವಸೆ ಇಟ್ಟನು. Because he received a revelation of God. ಯಾಕೆಂದರೆ ದೇವರ ಪ್ರಕಟಣೆಯನ್ನು ಅವನು ಹೊಂದಿಕೊಂಡನು. He says at a point of time, ಒಂದು ಸಮಯದಲ್ಲಿ ಅವನು ಹೇಳುತ್ತಾನೆ, nothing of this world, things of this world cannot depart me from the love of God. ಈ ಲೋಕದ ಯಾವುದೇ ಸಂಗತಿಗಳು ದೇವರ ಪ್ರೀತಿಯಿಂದ ನಮ್ಮನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ ಎಂಬುದಾಗಿ ಅವನು ಹೇಳುತ್ತಾನೆ. No, he is ready to die for Jesus Christ. ಕ್ರಿಸ್ತನಿಗೋಸ್ಕರ ಸಾಯುವುದಕ್ಕೂ ಅವನು ಸಿದ್ಧನಾಗುತ್ತಾನೆ. He was dedicated his life for the spreading of gospel or preaching of gospel to across the world. ಲೋಕದಾದ್ಯಂತ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ಅವನು ಎಲ್ಲದಕ್ಕೋಸ್ಕರ ಸಿದ್ಧನಾಗಿರುವುದನ್ನು ನಾವು ನೋಡುತ್ತೇವೆ. Are we really trusting our Lord? ನಿಜವಾಗಲೂ ನಾವು ದೇವರಲ್ಲಿ ಭರವಸವಿಡುತ್ತೇವೆಯೋ? No, are we trusting in our resources? ಅಥವಾ ನಮ್ಮ ಸಂಪತ್ತುಗಳಲ್ಲಿ, ನಮ್ಮ ಸಂಪನ್ಮೂಲಗಳಲ್ಲಿ ನಮ್ಮ ಭರವಸೆ ಇದೆಯೋ? Are we really trusting our God who is able to do everything for us? ನಮಗೋಸ್ಕರ ಎಲ್ಲವನ್ನು ಮಾಡಲು ಶಕ್ತನಾಗಿರುವ ದೇವರಲ್ಲಿ ನಮ್ಮ ಭರವಸೆ ಇಡಲು ನಮಗೆ ಸಾಧ್ಯವಾಗುತ್ತದೆ. Apart from all David's failure, David writes in the last song in the 2 Samuel 22nd chapter, ತನ್ನ ಎಲ್ಲ ಸೋಲುಗಳ ಮಧ್ಯದಲ್ಲಿಯೂ ದಾವೀದನು ಕೊನೆಯದಾಗಿ ಅವನು ಒಂದು ತನ್ನ ಕೀರ್ತನೆಯಲ್ಲಿ ಬರೆಯುತ್ತಾನೆ. ಕೊನೆಯ ಕೀರ್ತನೆಯಲ್ಲಿ 2 Samuel 22nd chapter, 2ನೇ ಸಮುವೇಲ 22ನೇ ಅಧ್ಯಾಯದಲ್ಲಿ he says everything. He is my strong tower, he is my God, he is my strength. Everything he is again repeating. ಅಲ್ಲಿ ಮತ್ತೆ ಅವನು ಪುನರಾವರ್ತನೆ ಮಾಡುವುದನ್ನು ನಾವು ನೋಡುತ್ತೇವೆ. ಯೆಹೋವನೇ ನೀನೇ ನನ್ನ ಗುರಾಣಿಯು, ನನ್ನ ಕೋಟೆಯು, ನನ್ನ ಭರವಸೆಯು, ನನ್ನ ಬದ್ಧವಾದ ಬುರುಜು ಎಂಬುದಾಗಿ ಎಲ್ಲವನ್ನು ಪುನರಾವರ್ತನೆ ಮಾಡಿ ಹೇಳುತ್ತಾನೆ. Though he had many failures in his life, ತನ್ನ ಜೀವಿತಗಳಲ್ಲಿ ಅನೇಕ ಸೋಲುಗಳನ್ನು ಅವನು ಕಂಡಿದ್ದರೂ ಸಹ he trusted in God. ಅವನು ದೇವರಲ್ಲಿ ಅವನ ಭರವಸೆ ಇಟ್ಟನು. Though he failed to take right decisions sometime in his life, ತನ್ನ ಜೀವಿತಗಳಲ್ಲಿ ಕೆಲವು ಸಮಯಗಳಲ್ಲಿ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಕ್ಕೆ ಅವನು ಸೋತು ಹೋದಾಗಲೂ ಕೂಡ, yet he trusted God. ಆಗಲೂ ಕೂಡ ಅವನು ದೇವರಲ್ಲಿಯೇ ಭರವಸೆ ಇಟ್ಟನು. He know that his God is able to do wherever he does mistake, he makes correction. ನಾನು ತಪ್ಪು ಮಾಡುವಾಗ ನನ್ನನ್ನು ತಿದ್ದುವ ದೇವರು ನನ್ನ ದೇವರೆಂಬುದಾಗಿ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. One amazing thing about David is that if there is any trouble for him or there is no way to go forward, he will trust on God. He will go and cry to God. ದಾವೀದನ ಒಂದು ಒಳ್ಳೆಯ ಸಂಗತಿ ಅವನ ವಿಷಯವಾಗಿ ನಾವು ನೋಡುವುದಾದರೆ, ಮುಂದಕ್ಕೆ ಹೋಗುವುದಕ್ಕೆ ಏನು ಇಲ್ಲದಿರುವಾಗಲೂ, ಯಾವ ಮಾರ್ಗ ಕಾಣದಿರುವಾಗಲೂ ಅಥವಾ ಇದ್ದಾಗಲೂ ಕೂಡ ಅವನು ದೇವರನ್ನೇ ದೃಷ್ಟಿಸುವವನಾಗಿದ್ದನು. Beloved,
are we trusting God in this manner? ಪ್ರಿಯರೇ, ಈ ರೀತಿಯಲ್ಲಿ ನಾವು ದೇವರಲ್ಲಿ ಭರವಸೆ ಇಡುತ್ತಾ ಇದ್ದೇವೆ. Whether everything is good, we trust. It is very easy for us to trust in God. ಎಲ್ಲವೂ ಚೆನ್ನಾಗಿರುವಾಗ, ಎಲ್ಲ ಒಳ್ಳೆಯದಾಗಿರುವಾಗ ದೇವರಲ್ಲಿ ಭರವಸೆ ಇಡುವಂತದ್ದು ಅದು ನಮಗೆ ಸುಲಭವಾಗಿರುತ್ತದೆ. Everything is uncertain, everything is very chaos, every future is blind. Are we trusting still God? ಎಲ್ಲವೂ ಕೂಡ ಅನಿಶ್ಚಿತತೆಯಲ್ಲಿರುವಾಗ, ಏನೋ ಸ್ಪಷ್ಟವಾಗಿ ಕಾಣದೇ ಇರುವಾಗ, ನಮ್ಮ ಭವಿಷ್ಯವು ಅತಂತ್ರವಾಗಿ ತೋರುವಾಗ, ಚಿಂತಾಕ್ರಾಂತಗಳಿಂದ ಕೂಡಿರುವಾಗ ನಾವು ದೇವರಲ್ಲಿ ಇನ್ನೂ ಭರವಸೆ ಬಿಡುತ್ತೇವೆಯೋ? Even when we take mistakes, we make mistakes, take wrong decisions, are we trusting the Lord? ಅನೇಕ ಸಮಯಗಳಲ್ಲಿ ನಾವು ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಂಡು ಸೋತು ಹೋದಾಗ ನಾವಾಗ ದೇವರಲ್ಲಿ ಭರವಸೆ ಇಡುತ್ತೇವೆಯೋ? Beloved, this is the time. ಪ್ರಿಯರೇ, ಇದು ಆ ಸಮಯವಾಗಿದೆ. This pandemic time is to examine ourselves. ಈ ಸಾಂಕ್ರಾಮಿಕ ರೋಗದ ಸಮಯವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ ಸಮಯ. This fasting prayer is going on everywhere. ಎಲ್ಲ ಕಡೆ ಉಪವಾಸ ಪ್ರಾರ್ಥನೆಗಳು ನಡೆಯುತ್ತಿವೆ. It's a really time to surrender our life to the feet of God. ನಮ್ಮ ಜೀವಿತಗಳನ್ನ ಕರ್ತನ ಪಾದದಲ್ಲಿ ಸಮರ್ಪಿಸುವಂತ ಸಮಯ. Is I am trusting wholly with the whole heart to my Lord. ನನ್ನ ಕರ್ತನನ್ನು ನಾನು ಪೂರ್ಣ ಹೃದಯದಿಂದ ನಂಬಿಕೆ ಇಡುತ್ತಾ ಇದ್ದೇನೆಯೋ? Otherwise we have to have a revelation. ಇಲ್ಲದೆ ಹೋದರೆ ಕರ್ತನ ಪ್ರಕಟಣೆ ನಮಗೆ ಬೇಕಾಗಿದೆ. You seek, he will be available. ನೀವು ಆತನನ್ನು ಹುಡುಕುವುದಾದ್ರೆ ಆತ ನಿಮಗೆ ಸಿಕ್ಕುತ್ತಾನೆ. He is a God of mercy. ಆತನು ಕರುಣೆಯ ದೇವರು. Let us pray. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. Father, we thank you for your wonderful provision, of God. ದೇವರೇ, ನಿನ್ನ ಒದಗಿಸುವಿಕೆಗಾಗಿ ನಿನಗೆ ಸ್ತೋತ್ರಗಳು ಕರ್ತನೆ. Your protection, we thank you, Lord ನಿನ್ನ God. ಸಂರಕ್ಷಣೆಗಾಗಿ ನಿನಗೆ ಸ್ತೋತ್ರಗಳಪ್ಪ. Lord, you are our strong tower, of God. ನೀನೇ ನಮ್ಮ ಬಲವಾದ ಬುರುಜಾಗಿದ್ದಿ. Our strength, you alone is our strength, of God. ನೀನೇ ನಮ್ಮ ಬಲವು ಗುರಾಣಿಯೂ ಆಗಿದ್ದಿ ದೇವರೇ. Father, we trust in you, Lord God. ನಿನ್ನಲ್ಲೇ ನಾವು ಭರವಸೆ ಇಡುತ್ತೇವೆ And we ದೇವರೇ. surrender to you, O God. ನಾವು ಎಲ್ಲ ಸಂಗತಿಗಳನ್ನು ನಿನಗೆ ಒಪ್ಪಿಸಿಕೊಡುತ್ತೇವೆ. Lord, even if we are failed in some area of our life, ನಮ್ಮ ಜೀವಿತದ ಕೆಲವು ಕ್ಷೇತ್ರಗಳಲ್ಲಿ ನಾವು ಸೋತು ಹೋಗಿರುವಾಗಲೂ Lord, you can able to cope it up, O God. ನೀನು ಅದನ್ನು ಸರಿಪಡಿಸಲು ನಿನ್ನಿಂದ ಸಾಧ್ಯ ದೇವರೇ. Because you are merciful God, loving God. ಯಾಕೆಂದರೆ ನೀನು ಕರುಣೆಯು ಪ್ರೀತಿಯುಳ್ಳ ದೇವರಾಗಿದ್ದಿ. Father, we pray. ನಾವು ಪ್ರಾರ್ಥಿಸ್ತೇವಪ್ಪ. Bless your people, O God. ನಿನ್ನ ಜನರನ್ನು ಆಶೀರ್ವದಿಸು. Bless each and every one, O God. ದೇವರೇ, ಇದನ್ನು ನೋಡುತ್ತಿರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸು. Lord, you provide them, O God. ಅವರ ಎಲ್ಲ ಅಗತ್ಯತೆಗಳನ್ನು ಪೂರೈಸಿಕೊಡು. Oh, sustain each one of them, O God. ಪ್ರತಿಯೊಬ್ಬರನ್ನು ದೇವರೇ ಕಾಪಾಡು We ದೇವರೇ. pray for the young and old people, Lord God. ಹಿರಿಯರಿಗೋಸ್ಕರ, ಕಿರಿಯರಿಗೋಸ್ಕರ, ಎಲ್ಲರಿಗೋಸ್ಕರ We ಪ್ರಾರ್ಥಿಸ್ತೇವೆ. pray for the pregnant woman, O God. ದೇವರೇ, ಒಂದು ಗರ್ಭಿಣಿಯರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. We pray for the sick people, Lord God. ಅನಾರೋಗ್ಯದಲ್ಲಿರುವವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವಪ್ಪ. Lord, give them everyone, Lord, good health, O God. ಎಲ್ಲರಿಗೂ ಒಳ್ಳೆ ಆರೋಗ್ಯವನ್ನು ನೀನು ಒದಗಿಸಿಕೊಡು Father, we ದೇವರೇ. thank you, Lord God. ನಿನಗೆ ವಂದನೆಗಳಪ್ಪ. Oh, we bless your name, O ನಿನ್ನ God. ನಾಮವನ್ನು ನಾವು ಆಶೀರ್ವದಿಸ್ತೇವೆ. Father, we glorify your name, O God. ನಿನ್ನ ನಾಮಕ್ಕೆ ಮಹಿಮೆ Oh, you ಉಂಟಾಗಲಿ. alone is worthy, O God. ನೀನೊಬ್ಬನೇ ಯೋಗ್ಯನು ದೇವರೇ. Oh, thank you, Father. ಸ್ತೋತ್ರ ದೇವರೇ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. Amen. ಆಮೆನ್. The love of our Father and the grace of our Lord Jesus Christ and the communion of the Holy Spirit be with us now and evermore. Amen. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯ ಐಕ್ಯತೆ ಈಗಲೆಂದೆಂದಿಗೂ ಸದಾಕಾಲ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.